ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು SSC MTS ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ. GK ಸೆಕ್ಷನ್ ಅದರಲ್ಲಿ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ, ಟ್ರಿಕ್ಸ್ ಗಳನ್ನು ಕೂಡ ಹೇಳ್ತೀನಿ, ಜೊತೆಗೆ ಎಲ್ಲಾನು ಫಾಲೋ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್. ಸೊ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಸೆಷನ್ 1 ಅಂತಂದ್ ಐತಿ, ಸೆಷನ್ 2, ಸೆಷನ್ 3, ಆಮೇಲೆ ಸೆಷನ್ 4 ಅಥವಾ ಸೆಕ್ಷನ್ ಅಂತ ಅನ್ಕೊಳ್ರಿ ಅಥವಾ ಪಾರ್ಟ್ ಅಂತ ಅನ್ಕೊಳ್ರಿ. ಫಸ್ಟ್ ಪಾರ್ಟ್ ಅಲ್ಲಿ ಈ ತರ ತಗೋಣ. ಫಸ್ಟ್ ಪಾರ್ಟ್ ಅಲ್ಲಿ ರೀಸನಿಂಗ್ ಐತೆ, ಅದಾದ ನಂತರ ಸೆಕೆಂಡ್ ಪಾರ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಐತೆ. ಇವ್ರ ಬಗ್ಗೆ ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬಿಟ್ರೆ, ಆಲ್ರೆಡಿ ನೀವು ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿದ್ರಿ ಅಂತಂದ್ ಹೇಳಿದ್ರೆ ಆ ಟೆಲಿಗ್ರಾಮ್ ಒಳಗಡೆ ಪ್ರತಿಯೊಂದು ಕ್ವಶನ್ಗೂ ಟ್ರಿಕ್ಸ್ ಗಳನ್ನ ಹೇಳ್ಬಿಟ್ಟು, ಒಂದೊಂದು ಕಾನ್ಸೆಪ್ಟ್ ಒಂದೊಂದು ಟ್ರಿಕ್ ಹೇಳ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ರೀಸನಿಂಗ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಮುಗಿದ್ ಹೋಗ್ಬಿಡುತ್ತೆ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ಟಚ್ ಮಾಡೋದು ಬೇಡ. ಈಗ ನೋಡ್ರಿ, ರೀಸನಿಂಗ್ ಒಳಗಡೆ ಏನಪ್ಪಾ ಅಂದ್ರೆ ನಮ್ಗೊಂದ್ 10 ಕ್ವಶನ್ಸ್ ಗಳು ಗೊತ್ತಿದಾವ, ಆಮೇಲೆ ಮ್ಯಾಥಮೆಟಿಕ್ಸ್ ಒಳಗಡೆ ಒಂದ್ 10 ಕ್ವಶನ್ಸ್ ಗಳು ಗೊತ್ತಿದಾವ ಅನ್ಕೊಡ್ರಿ. ರೀಸನಿಂಗ್ ಒಳಗಡೆ 15 ಈಸಿಯಾಗಿ ಮಾಡ್ಕೋಬಹುದು, ಮ್ಯಾಥಮೆಟಿಕ್ಸ್ ಒಳಗಡೆ 5 ಮಾಡ್ಕೋಬಹುದು. ಸಾಕು 20 ಕ್ವಶನ್ಸ್ ಗಳು ಕರೆಕ್ಟ್ ಆದ್ವು ಅಂತಂದ್ ಹೇಳಿದ್ರೆ ಆರಾಮಾಗಿ ನಮ್ದು ಏನಂದ್ರೆ ಫಸ್ಟ್ ಇದ್ರಲ್ಲಿ ಕ್ಲಿಯರ್ ಆಗಿಬಿಡತ್ತೆ. ಇದು ಕ್ಲಿಯರ್ ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಮ್ ಸ್ಕೋರಿಂಗ್ ಐತಲ್ಲ, ಸ್ಕೋರಿಂಗ್ ಅದೇನಂತಂದ್ ಹೇಳಿದ್ರೆ GK ಪಾರ್ಟ್ ಆಮೇಲೆ ಇಂಗ್ಲಿಷ್ ಪಾರ್ಟ್ ಇರುತ್ತೆ. ಇದ್ರಲ್ಲಿ 25 ಕ್ವಶನ್ಸ್ ಗಳು ಇರ್ತಾವೆ. ಅದಾದ ನಂತರ ನೆಕ್ಸ್ಟ್ ಇದ್ರಲ್ಲಿ 25 ಕ್ವಶನ್ಸ್ ಗಳು ಇರ್ತಾವೆ. ಇವುಗಳನ್ನ ನಾವು ಸ್ಕೋರ್ ಮಾಡ್ಕೋಬೇಕು. ಜಸ್ಟ್ ಇಲ್ಲಿ ಏನಂತಂದ್ ಹೇಳಿದ್ರೆ 14 ಮೇಲೆ ಕ್ವಶನ್ಸ್ ಗಳು ಕರೆಕ್ಟ್ ಆದ್ರೆ ಸಾಕು. ಎರಡು ಸೆಕ್ಷನ್ ಕೂಡ್ಬಿಟ್ಟು, ಎರಡು ಪಾರ್ಟ್ ಗಳು ಕೂಡ್ಬಿಟ್ಟು 14 ಕ್ವಶನ್ ಕರೆಕ್ಟ್ ಆದ್ರೆ ಸಾಕು. ಉಳಿದಿದ್ದು ಏನ್ ಸ್ಕೋರ್ ಆಗ್ಬೇಕು? ಇಂಗ್ಲಿಷ್ ಮತ್ತು GK ಸ್ಕೋರ್ ಆಗ್ಬೇಕು. ಸ್ಕೋರ್ ಆಗ್ಬೇಕಂದ್ರೆ ಎಲಿಮಿನೇಷನ್ ಮೆಥಡ್ ಬಹಳ ಇಂಪಾರ್ಟೆಂಟ್ ಆಗೈತಿ. ಆಮೇಲೆ ನನ್ನ ವಿಡಿಯೋಸ್ ಗಳನ್ನ ನೀವು ನೋಡ್ಲೇಬೇಕು. ಯಾರ್ ಜಾಬ್ ಆಗ್ಬೇಕು ನೀವು ನೋಡ್ರಿ, ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನು ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಆನ್ಲೈನ್ ಟೆಸ್ಟ್ ಗಳು ನಾನು ನೆಕ್ಸ್ಟ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ಆನ್ಲೈನ್ ಟೆಸ್ಟ್ ಗಳು ಟೋಟಲ್ ಎಷ್ಟು ಇರ್ತಾವ ಅಂದ್ರೆ 5 ಇರ್ತಾವ. ನಿಮ್ಗೆ ಫೀಸ್ ಹಂಗ ಫ್ರೀ ಅಂತ ಇರಂಗಿಲ್ಲ. ಆನ್ಲೈನ್ ಟೆಸ್ಟ್ ಗಳು ಫ್ರೀ ಇರಂಗಿಲ್ಲ, ಕ್ಲಾಸ್ ಎಲ್ಲ ಫ್ರೀ ಕೊಟ್ಟಿರ್ತೀನಿ. ಆನ್ಲೈನ್ ಟೆಸ್ಟ್ ಏನಂತಂದ್ರೆ ಹೇಳಿದ್ರೆ 100 rupees ಫೀಸ್ ಇರುತ್ತೆ. ಸೊ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಯಾರು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಸ್ಟಡಿ ಮಾಡೋರು ಇದ್ರಿ, ಸೊ ಕರೆಕ್ಟ್ ಆಗಿ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ, ಎಲಿಮಿನೇಷನ್ ಮೆಥಡ್ ನ ಅರ್ಥ ಮಾಡ್ಕೊಡ್ರಿ. ಅದಾದ ನಂತರ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ, ಆರಾಮಾಗಿ ನಿಮ್ ಸ್ಕೋರ್ ಗಳನ್ನ ನೀವು ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದಿರುತ್ತೆ, ಸರ್ ನಾವ್ ಏನಕ್ಕೆ ನೋಡ್ಬೇಕು, ಏನಕ್ಕೆ ಬಿಡ್ಬೇಕು, ಅದ್ ನಿಮ್ ಇಷ್ಟ. ಜಾಬ್ ಆಗ್ಬೇಕಂದ್ರೆ ನೋಡ್ಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲ. ಆಮೇಲೆ ಇನ್ನೊಂದು, ಕೆಲವು ಜನ ಏನಂದ್ರೆ ಅಂತ ಹೇಳಿದ್ರೆ ಆಲ್ರೆಡಿ ಸ್ಟಡಿ ಮಾಡಕತ್ತಾರ, ಇನ್ ಕೆಲವು ಜನ ಆಮೇಲೆ ಸ್ಟಡಿ ಮಾಡ್ತಾರ. ಅದು ಇಂಪಾರ್ಟೆಂಟ್ ಆಗಂಗಿಲ್ಲ. ನಮ್ಗೇನಂದ್ರೆ ಕಾನ್ಸೆಪ್ಟ್ಸ್ ಗಳು ಅರ್ಥ ಆಗಬೇಕು. ಫಸ್ಟ್ ಥಿಂಗ್ ಕಾನ್ಸೆಪ್ಟ್ ಗಳು ಅರ್ಥ ಆಗಬೇಕು. ಈ ಎಲಿಮಿನೇಷನ್ ಮೆಥಡ್ ಅನ್ನೋದೊಂದು ಅರ್ಥ ಆಗಬೇಕು. ಇದು ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಸ್ಕೋರ್ ಮಾತ್ರ ಹೆವಿ ಆಗಿರ್ತಿತ್ತು. ಮೊದಲು ಕಂಪ್ಲೀಟ್ ಆಗಿ ನೋಡ್ರಿ. ಆಮೇಲೆ ಈ ವಿಡಿಯೋಸ್ ಗಳು ಆಲ್ರೆಡಿ ನಾನು 3 ವಿಡಿಯೋಸ್ ಗಳನ್ನ ಹೇಳ್ದೆ. GK ಎಲ್ರಿಗೂ ಅರ್ಥ ಆಗಿರ್ಬೇಕು. ಈ ವಿಡಿಯೋಸ್ ಇಂದ ಎಲಿಮಿನೇಷನ್ ಯಾವ ಆಪ್ಷನ್ಸ್ ಗಳು ಎಲಿಮಿನೇಟ್ ಆಗ್ತಾವು ಅನ್ನೋದನ್ನ ನೀವೇನಂದ್ರ ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಉಳ್ದವ್ರು ಎಷ್ಟ್ ಜನ ಹಾಕ್ತಾರ ಬಿಡ್ತಾರೋ ಏನೋ ಗೊತ್ತಾಗಂಗಿಲ್ಲ. ಆಮೇಲೆ ನೀವು ಕಮೆಂಟ್ ಹಾಕತ್ತೀರ ಅಂತಂದ್ ಹೇಳಿದ್ರೆ ನೀವ ಹಾಕತ್ತೀರ ಅನ್ನೋದು ಗೊತ್ತಾಗಂಗಿಲ್ಲ. ಯಾರಿಗ್ ಗೊತ್ತಾದೈತಿ ಹೇಳ್ರಿ? ಹಾ, ನಾನ್ ನೋಡ್ಬೇಕಷ್ಟೇ. ಈಗೇನಂತಂದ್ ಹೇಳಿದ್ರೆ ಆಪ್ಷನ್ A ಸರ್ ಆಗಂಗಿಲ್ರಿ, ಆಪ್ಷನ್ B ಆಗಂಗಿಲ್ಲ. ನೀವೇನಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ಬೇಕು, ಅದನ್ನ ಕರೆಕ್ಟ್ ಆಗಿ ಬರ್ರಿ. ಸೊ ಯಾವ್ದಾದ್ರು ಆಪ್ಷನ್ ಇತ್ತು ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗ ಬರ್ರಿ, ಕನ್ನಡದಾಗ ಬರ್ರಿ, ನಿಮ್ ಇಷ್ಟ. ಆ ಆಪ್ಷನ್ ಆಗಂಗಿಲ್ಲ ಅಂತಂದ್ ಹೇಳಿ ಎಲಿಮಿನೇಟ್ ಮಾಡ್ಬೇಕು. ಅದು ಆಗುತ್ತೋ ಇಲ್ಲೋ ಅನ್ನೋದನ್ನ ನನ್ ತಾಳೆ ಮಾಡ್ಬೇಕು. ಸೊ ನೋಡೋಣ ಫಸ್ಟ್ ಇಂದ. ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ, ಸಾಗರಗಳು, ಸರೋವರಗಳು ಮತ್ತು ನದಿಗಳಲ್ಲಿ ಇರುವಂತಹ ದ್ರವ ನೀರು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ, ಅಂದ್ರೆ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಆ ನೀರಿನ ಚಕ್ರದಲ್ಲಿ ಅಂತಂದ್ ಹೇಳಿದ್ರೆ ಅನಿಲ ರೂಪಕ್ಕೆ ತಿರುಗತ್ತ. ಅಂದ್ರೆ ನೀರು ಇದ್ದುದ್ ಏನಂತಂದ್ ಹೇಳಿದ್ರ ಅನಿಲ ರೂಪಕ್ಕೆ ತಿರುಗತ್ತ. ಈ ಹಂತವನ್ನ ಏನಂತ ಕರೀತಾರ, ಈ ಪ್ರೊಸೆಸ್ ಅನ್ನ ಏನಂತ ಕರೀತಾರ ಅಂತಂದೈತಿ. ನೀರ್ ಇದ್ದುದ್ ಅನಿಲ ಆಗೋದು, ಅಂದ್ರ ದ್ರವ ಇದ್ದುದ್ ಏನಪ್ಪಾ ಅಂತಂದ್ ಹೇಳಿದ್ರ ಆವಿಯಾಗಿ ಹೋಗೋದು. ಸೊ ಈ ಪ್ರೊಸೆಸ್ ಅನ್ನ ಏನಂತ ಕರೀತಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ನಮಗ್ ಗೊತ್ತಿರ್ಬೇಕು ಮೆಲ್ಟಿಂಗ್ ಪಾಯಿಂಟ್. ಎಲ್ರಿಗೂ ಗೊತ್ತೈತೆ ಈಸಿಯಾಗಿ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನ್ರಿ ಸರ್? ಮಂಜುಗಡ್ಡೆ ಇದ್ದದ್ದೇನಂದ್ರ ನೀರ್ ಆಗೋದ್ರಿ. ಮಂಜುಗಡ್ಡೆ ಇದ್ದದ್ದೇನಂದ್ರ ನೀರ್ ಆಗೋದನ್ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಜೀರೋ ಅಂತಂದ್ ಹೇಳ್ತೀವಲ್ಲ, ಜೀರೋ ಆದ ನಂತರ ನೀರ್ ಇದ್ದದೆ, ಮಂಜುಗಡ್ಡೆ ಇದ್ದದ್ ನೀರ್ ಆಗತ್ತ. ಕರೆಕ್ಟ್. ಅದನ್ನ ಮೆಲ್ಟಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಇದು ಬರ್ದಿತ್ತೇನೆ, ನೀರ್ದಿದ್ದ ಆವಿಯಾಗಿ ಹೋಗೋದು, ಅನಿಲ ಆಗೋದು ಬರಂಗಿಲ್ಲಲ್ಲ. ಸೊ ಆಪ್ಷನ್ 4 ಬರಂಗಿಲ್ಲ. ಈಸಿಯಾಗಿ ಒಂದನ್ನ ನಾವು ತೆಗೆದು ಹಾಕಿದ್ವಿ. ಅದಾದ ನಂತರ ಪ್ರೆಸಿಪಿಟೇಷನ್ ಅಂತಂದ್ ಹೇಳಿ ಇದನ್ನ ನಾವು ಕೇಳಿದೀವಿ. ವರ್ಷಾವತರಣ ಅಂತಂದ್ ಹೇಳ್ಬಿಟ್ಟು ಪ್ರೆಸಿಪಿಟೇಷನ್. ಹಿಂಗಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ, ಸಾಗರಗಳಲ್ಲಿರೋ ಸರೋವರಗಳಲ್ಲಿ ನೀರ್ ಏನಂತಂದ್ ಹೇಳಿದ್ರೆ ಆವಿಯಾಗಿ ಹೋಗಿ, ಆವಿಯಾದ ನಂತರ ಮೋಡಗಳಾಗಿ ಕನ್ವರ್ಟ್ ಆಗಿ ಅದೇನಂತಂದ್ ಹೇಳಿದ್ರೆ ಮಳೆ ಆಗೋದನ್ನ ನಾವು ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ಸಾಗರಗಳಲ್ಲಿ, ಸರೋವರಗಳಲ್ಲಿ ನೀರು ಸೂರ್ಯನ ಬೆಳಕಿಂದ ಆವಿಯಾಗಿ ಹೋಗಿ, ಆವಿ ಆದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಕೂಲ್ ಆಗಿ ಮೋಡಗಳಿಂದ ಏನಂತಂದ್ ಹೇಳಿದ್ರೆ ಮಳೆ ಆಗೋದನ್ನ ನಾವು ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ಸೊ ಇದು ಆಪ್ಷನ್ ಕೂಡ ಬರಂಗಿಲ್ಲ. ನೆಕ್ಸ್ಟ್ ಇವಾಪರೇಷನ್ ಆಮೇಲೆ ಕಂಡೆನ್ಸೇಷನ್ ಅಂತಂದೈತೆ. ಕಂಡೆನ್ಸೇಷನ್ ಅಂದ್ರೆ ಏನು? ಈ ಎರಡು ಆಪ್ಷನ್ ಅಲ್ಲಿ ಯಾವ್ದೋ ಒಂದೈತೆ.
ಸೊ ನಮ್ಗೆ ಕಂಡೆನ್ಸೇಷನ್ ಇವಾಪರೇಷನ್ ಎರಡು ಗೊತ್ತಿಲ್ರಿ, ಇವಾಗ ನೋಡೋಣ. ಈಗ ನೋಡ್ರಿ, ನೀರಿದ್ದು ಆವಿಯಾಗಿ ಹೋಗೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಷ್ಪೀಕರಣ, ಇವಾಪರೇಷನ್ ಅಂತ ಕರಿತೀವಿ. ನಮ್ದು ಆನ್ಸರ್ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೂರನೇ ಆಪ್ಷನ್ ಸ್ವಲ್ಪ ನಾವು ಡಿಟೇಲ್ ನೋಡೋಣ. ಕಂಡೆನ್ಸೇಷನ್ ಅಂತಂದ್ ಹೇಳಿದ್ರೆ ಆವಿಯಾಗಿರುವಂತಹ ಅನಿಲ ರೂಪದಲ್ಲಿ ಏನಿರುತ್ತಲ್ಲ ಆ ವಸ್ತು ಏನಂತಂದ್ ಹೇಳಿದ್ರೆ ಕಂಡೆನ್ಸ್ ಆಗೋದು. ಆವಿಯಾಗಿರುವಂತಹ ಅಥವಾ ಅನಿಲ ರೂಪದಲ್ಲಿರುವಂತಹ ಯಾವುದೇ ಒಂದು ವಸ್ತು ಏನಂತಂದ್ ಹೇಳಿದ್ರೆ ನೀರಾಗತ್ತೆ, ದ್ರವ ರೂಪದಲ್ಲಿ ಅಥವಾ ಸಾಲಿಡ್ ಸ್ಟೇಟ್ಗೆ ಘನ ಸ್ಥಿತಿಯಲ್ಲಿ ಬರುವಂತಹ ಒಂದು ಪ್ರೊಸೆಸ್ ಅನ್ನ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಈ 4 ಪ್ರೊಸೆಸ್ ಗಳನ್ನ ಒಂದ್ ಕಡೆ ಸೈಡ್ ಬರ್ದಿಟ್ಕೊಡ್ರಿ. ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಹಳ ಈಸಿ ಐತೆ. ಪೋಷಕಾಂಶಗಳ ಬಗ್ಗೆ, ನ್ಯೂಟ್ರಿಯೆಂಟ್ಸ್ ಗಳ ಬಗ್ಗೆ ಒಂದು ಕ್ವಶನ್ ಐತೆ ನಮ್ ಬಾಡಿಗೆ. ಸೊ ನಮ್ ಬಾಡಿ ಒಳಗಡೆ ನ್ಯೂಟ್ರಿಯೆಂಟ್ಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ. ಸ್ಟೇಟ್ಮೆಂಟ್ 1 ಏನ್ ಕೊಟ್ಟಿದ ಅಂತಂದ್ ಹೇಳಿದ್ರೆ CHONP ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಕೊಟ್ಟಿದ್ದಾನ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇದು ಕವರ್ ಇದು ಕನ್ವರ್ಟ್ ಆಗಿಲ್ಲ, ನಾನೇ ಹೇಳ್ಬಿಡ್ತೀನಿ. CHONP ಅಂಡ್ KR ಏನಂತ ಹೇಳಿದ್ರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಅದಾದ ನಂತರ FEMNONI COMOR ಮೈಕ್ರೋನ್ಯೂಟ್ರಿಯೆಂಟ್ಸ್. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ನಾಟ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ ಅಂತಂದ್ ಹೇಳಿ. ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳು ನಮ್ಮ ಬಾಡಿಗೆ ಬೇಕಾಗಿಲ್ಲ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಸಿ ಅಂತಂದ್ ಹೇಳಿದ್ರೆ ಕಾರ್ಬನ್, H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್, N ಅಂತಂದ್ ಹೇಳಿದ್ರೆ ಏನು ನೈಟ್ರೋಜನ್, P ಅಂತಂದ್ ಹೇಳಿದ್ರೆ ಫಾಸ್ಫರಸ್, K ಅಂತಂದ್ ಹೇಳಿದ್ರೆ ಪೊಟ್ಯಾಷಿಯಂ. ಇಲ್ಲಿ ಕೆಳಗಡೆ ಕಬ್ಬಿಣ, ಅದಾದ ನಂತರ ಮ್ಯಾಂಗನೀಸ್, ನಿಕ್ಕೆಲ್, ಕೋಬಾಲ್ಟ್, ಆಮೇಲೆ MO ಅಂತಂದ್ ಐತೆ. ಇದೇನಿದು ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಇವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾವ ನಮ್ ಬಾಡಿಗೆ, ಆಮೇಲೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾವ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದ್ ಹೇಳಿದ್ರೆ ನಮ್ ಬಾಡಿಗೆ ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಾಗ್ತಾವ. ಹೌದಲ್ಲ, ಕಾರ್ಬನ್ ಜಾಸ್ತಿ ಬೇಕಾಗತೈತಿ ನಮ್ ಬಾಡಿಗೆ, ಆಕ್ಸಿಜನ್ ಜಾಸ್ತಿ ಬೇಕಾಗತೈತಿ ನಮ್ ಬಾಡಿಗೆ. ಸೊ ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಗಳು ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಾಗ್ತಾವ. CHONP ಏನಂದ್ರೆ ಲಾರ್ಜ್ ಅಮೌಂಟ್ ಅಲ್ಲಿ ಬೇಕು. ಅದಾದ ನಂತರ ನೆಕ್ಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗತ್ತೆ. ಈಗ ನೋಡ್ರಿ, ಬ್ಲಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಐತೆ. ಹಿಮೋಗ್ಲೋಬಿನ್ ಒಳಗಡೆ ಏನ್ ಕಂಡು ಬರುತ್ತೆ ಸರ್? ಐರನ್ ಕಂಡು ಬರುತ್ತೆ ಸಣ್ಣ ಪ್ರಮಾಣದಲ್ಲಿ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದ್ ಹೇಳ್ತೀವಿ. ಸೊ ಇವು ಕೂಡ ಬೇಕಾಗ್ತಾವ. ಇವೆರಡು ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳು ಕರೆಕ್ಟ್ ಇದಾವ. ಬಟ್ ಅದ್ರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ನಾಟ್ ಎಸೆನ್ಷಿಯಲ್ ಅಂತಂದೈತೆ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ ಐರನ್ ಐತೆ. ಐರನ್ ಬೇಡ, ಐರನ್ ಕಮ್ಮಿ ಆಯ್ತಂದ್ರೆ HB ಕಮ್ಮಿ ಆಗುತ್ತೆ. HB ಕಮ್ಮಿ ಆಯ್ತಂದ್ರೆ ಅನಿಮಿಯಾ ರೋಗ ಬರುತ್ತೆ. ಅನಿಮಿಯಾ ರೋಗ ಬಂತಂದ್ರೆ ಸತ್ತೋಗ್ತೇವೆ ನಾವು. ಕರೆಕ್ಟ್. ಸೊ ಇದು ಕೂಡ ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಸಿ ಏನಂದ್ರೆ ರಾಂಗ್. ಎಸೆನ್ಷಿಯಲ್, ನಾಟ್ ಎಸೆನ್ಷಿಯಲ್ ಅಲ್ಲ, ನಮ್ಗೆ ಎಸೆನ್ಷಿಯಲ್ ಬೇಕೇ ಬೇಕದು. ಹಂಗ ಅಂದ್ರೆ ಇಲ್ಲಿ ಯಾವ ಆಪ್ಷನ್ಸ್ ಗಳು ಕರೆಕ್ಟ್ ಆದವು ನೋಡ್ರಿ. ಯಾವ ಆಪ್ಷನ್ಸ್ ಗಳು ಕರೆಕ್ಟ್ ಇರೋದನ್ನ ನಾವು ನೋಡ್ಕೋಬೇಕು. 1, 2 ಕರೆಕ್ಟ್ ಆದವು, A ಮತ್ತು B ಕರೆಕ್ಟ್ ಆಗತ್ತೆ. ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾವು ನೋಡ್ಕೋಬೇಕಾಗತ್ತೆ. ಕ್ವಶನ್ ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕಠಿಣ ಹಣಕಾಸು ನೀತಿಯ ನಿಲುವಿನ ಸಂದರ್ಭದಲ್ಲಿ ಹಾಕಿಶ್ ಮಾನಿಟರಿ ಪಾಲಿಸಿ ಸ್ಟ್ಯಾಂಡ್ಸ್ ಅಂತಂದ್ ಹೇಳ್ತೀವಿ, ಅಥವಾ ಹಾಕಿಶ್ ಮಾನಿಟರಿ ಪಾಲಿಸಿ ಅಂತಂದ್ ಹೇಳ್ರಿ. ಇದ್ರ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರಗಳ ಮೇಲೆ ಸಾಮಾನ್ಯವಾಗಿ ಯಾವ ಕ್ರಮ ಕೈಗೊಳ್ಳುತ್ತ ಅಂತಂದ್ ಹೇಳಿ ಕ್ವಶನ್ ಐತೆ. ಇದು ಏನಿದು ಹಾಕಿಶ್ ಮಾನಿಟರಿ ಪಾಲಿಸಿ ಏನಂತಂದ್ ಹೇಳಿ ಮೊದಲು ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಇವಾಗ ನಮ್ಮ ಭಾರತ ದೇಶ ಅಂತ ಅನ್ಕೊಡ್ರಿ. ಈಗ ನಮ್ಮ ಭಾರತ ದೇಶದಲ್ಲಿ ಏನಾಗತ್ತಂದ್ರೆ ಹಣದುಬ್ಬರ ಉಂಟಾಗತ್ತ. ಸೊ ಅದರದ ರೇಟು ಅದು ಇದು ಏನಂತಂದ್ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗಕ್ ಸ್ಟಾರ್ಟ್ ಆಗತ್ತ. ಹಣದುಬ್ಬರ ಉಂಟಾಗತ್ತ, ಇನ್ಫ್ಲೇಷನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಬೆಲೆ ಸ್ಥಿರತೆ ಇರಂಗಿಲ್ಲ. ನಮ್ಮ ಇದ್ರೊಳಗಡೆ ಎಕನಾಮಿ ಒಳಗಡೆ ಏನಂದ್ರೆ ಬೆಲೆ ಸ್ಥಿರತೆ ಇರಂಗಿಲ್ಲ. ಈ ಟೈಮ್ದಾಗ ಏನಂತಂದ್ ಹೇಳಿದ್ರೆ ನಮ್ಮ ಆರ್ಥಿಕ ಸ್ಥಿತಿ ತುಂಬಾ ಹದಗೆಟ್ ಬಿಡ್ತೈತಿ. ಇದನ್ನೆಲ್ಲಾನು ಎಕನಾಮಿ ಇದು ಮಾಡೋದು ಯಾವ್ದು, ಕಂಟ್ರೋಲ್ ಮಾಡೋದು ಯಾವ್ದು? RBI ಅಂತಂದ್ ಹೇಳ್ತೀವಿ. RBI ಅಂದ್ರೆ ಏನಂತಂದ್ ಹೇಳಿದ್ರೆ ಹಲವಾರು ಬ್ಯಾಂಕ್ಗಳು ಬರ್ತಾವ. ಇದ್ರ ಮುಖಾಂತರ ಏನಂದ್ರೆ ವಹಿವಾಟು ಅಥವಾ ಏನಂತಂದ್ ಹೇಳಿದ್ರೆ ಹಣದ ವಹಿವಾಟು ಅನ್ಕೊಳ್ಳೋಣ. ಹಣದ ವಹಿವಾಟು ಉಂಟಾಗ್ತಿರತ್ತ. ಕ್ಲಿಯರ್. ಸೊ RBI ನಿಂದ ಹಲವಾರು ಬ್ಯಾಂಕ್ಗಳಿಂದ ಏನಂತಂದ್ ಹೇಳಿದ್ರೆ ಸಣ್ಣ ಫೈನಾನ್ಸಿಯಲ್ ಆರ್ಗನೈಸೇಷನ್ಸ್ ಅಥವಾ ಪರ್ಸನ್ಸ್ ಗಳು ಹೋಗ್ಬಿಟ್ಟು ಸಾಲ ತಗೊಳ್ಳೋದು, ಸಾಲ ಕಟ್ಟೋದು, ಖರ್ಚು ಮಾಡೋದು, ಈ ತರ ಎಲ್ಲ ಬರೈತಲ್ಲ. ಇದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ಫ್ಲೇಷನ್, ಹಣದುಬ್ಬರ ಉಂಟಾಯ್ತು ಅಥವಾ ಬೆಲೆ ಸ್ಥಿರತೆ ಉಂಟಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಕಠಿಣ ಆಗಿಬಿಡ್ತೈತೆ. ಅವಾಗ ಏನ್ ಮಾಡ್ತಾರ? ಸೊ ಅವಾಗ ಏನಂತಂದ್ ಹೇಳಿದ್ರೆ ಹಣದುಬ್ಬರ ಉಂಟಾಯ್ತು, ಬೆಲೆ ಸ್ಥಿರತೆ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಎಕನಾಮಿ ಮೇಲೆ ಏನಂತ ಎಕನಾಮಿ ಹೆವಿ ಲಾಸ್ ಆಗ್ಬಿಡ್ತೈತಿ. ಇದನ್ನ ಮಾಡ್ಬೇಕಂತಂದ್ ಹೇಳಿದ್ರೆ, ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ RBI ದವ್ರು ಏನ್ ಮಾಡ್ತಾರಂದ್ರ ಹಾಕಿಶ್ ಮಾನಿಟರಿ ಪಾಲಿಸಿಯನ್ನು ತಗೊಂಡ್ಬರ್ತಾರ. ಅಂದ್ರ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರೆಪೋ ರೇಟ್ ನ ಜಾಸ್ತಿ ಮಾಡಿಬಿಡ್ತಾರ. RBI ದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರೆಪೋ ರೇಟ್ ನ ಜಾಸ್ತಿ ಮಾಡಿಬಿಡ್ತಾರ. ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗತ್ತೆ, ಈ ಬ್ಯಾಂಕ್ಗಳು ಸಾಲ ತಗೊಳಕ್ ಆಗಂಗಿಲ್ಲ. RBI ದಿಂದ ಸಾಲ ತಗೊಳ್ಳಿಲ್ಲ ಅಂತಂದ್ ಹೇಳಿದ್ರೆ ಇವ್ರು ಹೆಂಗ್ ಬೇರೆ ಕಡೆ ಕೊಡಾರ.
ಸೊ ರೆಪೋ ರೇಟ್ ಜಾಸ್ತಿ ಆಯ್ತು ಅಂತಂದ ಹೇಳಿದ್ರೆ ಸಾಲವನ್ನ ತೆಗೆದುಕೊಳ್ಳಕ್ ಆಗಂಗಿಲ್ಲ. ಹಲವಾರು ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳು ಅಂತ ಹೇಳ್ತೀವಲ್ಲ, ಇವೆಲ್ಲ RBI ಇಂದ ಸಾಲ ತಗೊಳಕ್ ಆಗಂಗಿಲ್ಲ, ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ. ಅವಾಗ ಏನಾಗತ್ತ, ಆಟೋಮೆಟಿಕ್ ಆಗಿ ಹಣದ ವಹಿವಾಟು ಅಥವಾ ಹಣದ ಸರಬರಾಜು ಏನಂದ್ರ ಕಮ್ಮಿ ಆಗಿಬಿಡ್ತೈತೆ. ಇದು ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ಏನು, ಇನ್ಫ್ಲೇಷನ್ ಆಗಿರ್ಬೋದು, ಬೆಲೆ ಸ್ಥಿರತೆ ಏನಂತಂದ ಹೇಳಿದ್ರೆ ಎಲ್ಲಾನು ಸಾಲ್ವ್ ಆಗಕ್ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಹಾಕಿಶ್ ಮಾನಿಟರಿ ಪಾಲಿಸಿ ಅಂತಂದ ಹೇಳ್ತೀವಿ. ಅದ್ರ ಪ್ರಕಾರ ಸೊ ನಾವು ಏನ್ ಮಾಡ್ತಾರ, RBI ದವರು ರೆಪೋ ರೇಟ್ ಅನ್ನ ಜಾಸ್ತಿ ಮಾಡ್ತಾರ. ಅಂದ್ರ ರೆಪೋ ರೇಟ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ಕ್ರೀಸ್, ಹೆಚ್ಚಳ ಮಾಡ್ತಾರ ಅನ್ನೋದು. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್ ಟಾಪಿಕ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಈಸ್ ಇಲ್ಲಿ ನೋಡ್ರಿ, ಕರ್ನಾಟಕ ಸಂಗೀತ ಪಿತಾಮಹ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದೇಳಿ, ಕರ್ನಾಟಕ ಸಂಗೀತ ಪಿತಾಮಹ ಅಂತಂದೇಳಿ ಯಾರನ್ನ ಕರೀತಾರ ನೋಡ್ರಿ. ನಾವು ಓದಿರೋ ಪ್ರಕಾರ 8th 9th 10th ಬುಕ್ಸ್ ಗಳನ್ನ ಅಥವಾ ಫಸ್ಟ್ PU ಸೆಕೆಂಡ್ PU ತಗೊಳ್ರಿ, ಓದಿರೋ ಪ್ರಕಾರ ಗೋಪಾಲ್ ದಾಸ್ ಅಂತಂದ ಹೇಳಿ ಎಲ್ಲಾದ್ರೂ ಕೇಳಿದ್ರಿ? ಇಲ್ಲ. ವಿಜಯ್ ದಾಸ್ ಅಂತ ಕೇಳಿದ್ರಿ? ಇಲ್ಲ. ಜಗನ್ನಾಥ್ ದಾಸ್ ಅಂತ ಎಲ್ಲಿ ಕೇಳಿದ್ರೆ? ಎಲ್ಲೂ ಇಲ್ಲ. ನಾವು ಈ ವರ್ಡ್ಸ್ ಗಳನ್ನ ಕೇಳೇ ಇಲ್ರಿ ಎಲ್ಲೂ. ಸೊ ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಏನಂತಂದ ಹೇಳಿದ್ರೆ ಎಲಿಮಿನೇಟ್ ಮಾಡಕತ್ತೇನೆ. ಓನ್ಲಿ ಪುರಂದರ ದಾಸ ಅಂತ ಕೇಳಿದ್ರೆ, ಪುರಂದರ ದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತಂದ ಹೇಳಿ ಕರೀತಾರ. ಕ್ಲಿಯರ್? ಎಲಿಮಿನೇಷನ್ ಹೆಂಗ್ ಮಾಡೋದು ಅಂತಂದ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನ ಸೈಕ್ಲಿಂಗ್, ವಾಟ್ ಈಸ್ ಪೆಲಟಾನ್ ಅಂತಂದ ಹೇಳ್ಬಿಟ್ಟು, ಪೆಲಟಾನ್ ಅಂದ್ರೆ ಏನು, ಸೈಕ್ಲಿಂಗ್ ನಲ್ಲಿ ಪೆಲಟಾನ್ ಅಂದ್ರೆ ಏನು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಇಲ್ಲಿ ಆಪ್ಷನ್ ಏನಂತಂದ ಹೇಳಿದ್ರೆ, ಪೆಲಟಾನ್ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ರೇಸ್ ಬಿಟ್ಟಿರ್ತಾರ, ಇದ್ರಲ್ಲಿ ಸೈಕ್ಲಿಂಗ್ ಅಂತ ಕೊಟ್ಟಿದಾರ. ಸೈಕ್ಲಿಂಗ್ ಅಂತಂದ ಹೇಳಿ ರೇಸ್ ಬಿಟ್ಟಿರ್ತಾರೆ, ಎಲ್ಲಾ ಸೈಕಲ್ ಸವಾರರು ಒಟ್ಟಿಗೆ ಹೋಗೋದು. ಏನಂತಂದ ಹೇಳಿದ್ರೆ ಒಂದೊಂದು 100 ಜನ, 150 ಜನ, 200 ಜನ ಒಂದು ಗುಂಪಾಗಿ ಬಿಟ್ಟೇನಂತಂದ ಹೇಳಿದ್ರೆ ಒಟ್ಟಿಗೆ ಹೋಗೋದನ್ನ ನಾವು ಪೆಲಟನ್ ಅಂತ ಕರಿತೀವಿ. ಅಂತದೆಲ್ಲೈತ್ ನೋಡ್ರಿ ಆಪ್ಷನ್. ಸೊ ಓಟದ ಸಮಯದಲ್ಲಿ ದಟ್ಟವಾಗಿ ಒಂದಾಗಿರುವ ಸವಾರರ ಗುಂಪನ್ನ ನಾವೇನಂತ ಕರಿತೀವಿ? ಪೆಲಟನ್ ಅಂತ ಕರಿತೀವಿ. ಈ ಕ್ವಶನ್ ಸ್ಪೋರ್ಟ್ಸ್ ರಿಲೇಟೆಡ್ ಐತೆ. ಸ್ಪೋರ್ಟ್ಸ್ ಅಲ್ಲಿ ಟರ್ಮ್ಸ್ ಗಳು ಬರ್ತಾವಲ್ಲ, ಅದ್ರ ರಿಲೇಟೆಡ್ ಐತೆ. ಎಲ್ಲಾ ಟರ್ಮ್ಸ್ ಗಳನ್ನ ನೀವು ನೋಡ್ಕೋಬೇಕಾಗತೈತಿ. ಆದ್ಮೇಲೆ ನೆಕ್ಸ್ಟ್ ನೋಡ್ರಿ, ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ರಿ. ಫಸ್ಟ್ ಏನಂತಂದ ಹೇಳಿದ್ರೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ರಿ. ಅದ್ರಲ್ಲಿ ಎಲ್ಲಾ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, ಒಂದ್ರಿಂದ ಎಲ್ಲ ನೋಡ್ಕೊಡ್ರಿ. ಟೈಮ್ ಜಾಸ್ತಿ ಇಲ್ಲ, ಸೆಪ್ಟೆಂಬರ್ ಅಲ್ಲಿ ನಿಮಗೆ ಎಕ್ಸಾಮ್ ಐತೆ. ಆಮೇಲೆ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ, ಆನ್ಲೈನ್ ಟೆಸ್ಟ್ ಗಳು. ಆಮೇಲೆ ಎಲಿಮಿನೇಷನ್ ಮೆಥಡ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ಎಲಿಮಿನೇಷನ್ ಮೆಥಡ್ ಈ ಕಡೆ GKಗೂ ಯೂಸ್ ಆಗತ್ತೆ, ಅದ್ರ ಜೊತೆಗೆ ಇಂಗ್ಲಿಷ್ಗೂ ಯೂಸ್ ಆಗತ್ತೆ. ಸೊ ಯಾವ್ದನ್ನು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಈ ಭಾರತದ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿ. ನಮ್ಗೆ ಇಲ್ಲಿವರೆಗೂ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳ್ತಾ ಇದ್ರು, ಯಾವ ರಾಜ್ಯದಲ್ಲಿ ಜಾಸ್ತಿ ಜನ ಇದ್ರು, ಯಾವ್ದ್ರಲ್ಲಿ ಕಮ್ಮಿ ಇದ್ರು, ಆಮೇಲೆ ಇದು ಈ ತರ ಕೇಳ್ತಾ ಇದ್ರಲ್ಲ. ಈಗ ಇನ್ನೂ ಏನಂದ್ರೆ ಡೀಪ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಿದಾರೆ. ಸೊ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಯಾವ್ದು ಆಪ್ಷನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯನ್ನ ಹೊಂದಿರೋದು ರಾಜ್ಯ ಯಾವ್ದು ಅಂತಂದ ಹೇಳಿದ್ರೆ, ಈಗ ನಾವು ಉತ್ತರ ಪ್ರದೇಶ ಅಂತಂದ ಹೇಳಿದ್ರೆ ಏನ್ ಹೇಳ್ತೀವಿ? ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಅಂತಂದ ಹೇಳ್ತೀವಿ, ಅತಿ ಹೆಚ್ಚು ಜನಸಂಖ್ಯೆ. ಬಟ್ ಅಲ್ಲಿ ಅತಿ ಹೆಚ್ಚು ಹಿಂದೂಗಳಿಲ್ಲ. ಆಮೇಲೆ ಮಧ್ಯಪ್ರದೇಶ ಅಂತ ಬಂತು ಅಂತಂದ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ತಾವ, ಅತಿ ಹೆಚ್ಚು ಬುಡಕಟ್ಟು ಜನಾಂಗದವರನ್ನ ಹೊಂದಿರುವಂತ ರಾಜ್ಯ ಅಂತಂದ ಹೇಳ್ತೀವಿ ಮಧ್ಯಪ್ರದೇಶ. ಇದು ಕೂಡ ಬರಂಗಿಲ್ಲ ಆಪ್ಷನ್. ಆಮೇಲೆ ಬಿಹಾರ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಜನಸಾಂದ್ರತೆ, ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಯಾವ್ದಂದ್ರ ಬಿಹಾರ್ ಅಂತಂದ ಹೇಳ್ತೀವಿ. ಈ ಆಪ್ಷನ್ ಕೂಡ ಬರಂಗಿಲ್ಲ. ಹಿಮಾಚಲ ಪ್ರದೇಶ ನೋಡ್ರಿ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಹಿಂದೂ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಆಪ್ಷನ್ C ಇದ್ರೊಳಗಡೆ ಕರೆಕ್ಟ್ ಆಗತ್ತ. ಅದ್ರ ಜೊತೆಗೆ ಇನ್ನೊಂದ್ ನೋಡ್ರಿ, ಕ್ವಶನ್ಸ್ ಗಳು ಹಂಗೆ ನೋಡ್ಕೋಬೇಕು. ಇನ್ನು ಏನೈತೆ ಅಂದ್ರೆ ಲಿಟ್ರಸಿ ರೇಟ್ ಐತೆ. ನನಗೆಲ್ರು ಏನಂದ್ರೆ ಕಮೆಂಟ್ ಅನ್ನ ಹಾಕ್ರಿ, ಅತಿ ಹೆಚ್ಚು ಲಿಟ್ರಸಿ ರೇಟ್ ಅನ್ನ ಹೊಂದಿರುವ ರಾಜ್ಯ ಯಾವುದು, ಅತಿ ಕಡಿಮೆ ಹೊಂದಿರೋದು ಯಾವುದು. ನಾನು ಆಲ್ರೆಡಿ ಹೇಳಿದೆ, ಜನಸಂಖ್ಯೆ ಉತ್ತರ ಪ್ರದೇಶ ಆಯ್ತು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋದು ಯಾವುದು? ಸಿಕ್ಕಿಂ ಅಂತಂದ ಹೇಳ್ತೀವಿ. ಅದ್ರ ಜೊತೆಗೆ ಲಿಟ್ರಸಿ ಆದ ನಂತರ ಸೆಕ್ಸ್ ರೇಷಿಯೋದ ಬಗ್ಗೆ ಕೂಡ ಹೇಳ್ಬೇಕು. ಅತಿ ಹೆಚ್ಚು ಸೆಕ್ಸ್ ರೇಷಿಯೋನ ಹೊಂದಿರುವ ರಾಜ್ಯ ಯಾವುದು, ಅತಿ ಕಡಿಮೆ ಹೊಂದಿರುವ ರಾಜ್ಯ ಯಾವುದು ಅಂತಂದ ಹೇಳಿ ಎಕ್ಸ್ಪ್ಲನೇಷನ್ ಅನ್ನ, ಅಂದ್ರೆ ಜಸ್ಟ್ ಆನ್ಸರ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನದಲ್ಲಿ ಅಂದ್ರೆ ಆರ್ಟಿಕಲ್ ಅಲ್ಲಿ ಪ್ರತಿ ಮಂತ್ರಿ ಆಮೇಲೆ ಭಾರತದ ಅಟಾರ್ನಿ ಜನರಲ್ ಸಂಸತ್ತಿನ ಯಾವುದೇ ಸದನದ ನಡಾವಳಿಗಳಲ್ಲಿ ಅಂತಂತ ಹೇಳಿದ್ರೆ, ಇವಾಗ ಸೆಷನ್ಸ್ ಇರ್ತಾವಲ್ಲ, ಅದರಲ್ಲಿ ಮಾತನಾಡುವ ಮತ್ತು ಭಾಗವಹಿಸುವ ಹಕ್ಕನ್ನ ಹೊಂದಿರ್ತಾರ ಅಂತಂದ ಹೇಳಿ. ಈಗ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಎವ್ರಿ ಮಿನಿಸ್ಟರ್. ಸೊ ಪ್ರತಿಯೊಬ್ರು ಮಂತ್ರಿಗಳು ಅಥವಾ ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಅಟಾರ್ನಿ ಜನರಲ್, ಇವ್ರ ಏನ್ ಮಾಡ್ಬೋದು ಅಂತಂದ ಹೇಳಿದ್ರೆ ಸೆಷನ್ಸ್ ಗಳನ್ನ ಅಟೆಂಡ್ ಮಾಡಬಹುದು. ಅದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ಆಗ್ತಾವಲ್ಲ, ಸೊ ಅದರಲ್ಲಿ ಅಟೆಂಡ್ ಮಾಡಬಹುದು, ಮಾತಾಡಬಹುದು. ಬಟ್ ಆದ್ರೆ ಓಟ್ ಹಾಕೋಂಗಿಲ್ಲ. ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ, ಓಟ್ ಹಾಕೋ ಹಕ್ಕಿರಂಗಿಲ್ಲ ಇವ್ರಿಗೆ. ಜಸ್ಟ್ ಅಟೆಂಡ್ ಆಗ್ಬಹುದು. ಅದಾದ ನಂತರ ಅಲ್ಲಿ ಮಾತಾಡ್ಬಹುದು, ಸಭೆಯನ್ನ ಉದ್ದೇಶಿಸಿ ಅಥವಾ ಆ ಸೆಷನ್ ನ ಉದ್ದೇಶಿಸಿ ಮಾತಾಡಿಸಬಹುದು. ಸೊ ಅಂತಹ ಒಂದು ಅಧಿಕಾರವನ್ನ ಕೊಟ್ಟಂತಹ
ಆರ್ಟಿಕಲ್ ಯಾವ್ದು ಅಂತ ಕ್ವಶನ್ ನ ಕೇಳಿದಾರ. ನೋಡ್ರಿ ಕರೆಕ್ಟ್ ಆಗಿ 88, 87, 86 ಈ ತರ ಇದಾವ. ಸೊ ಇಲ್ಲಿ ಯಾವ್ದು ಎಲಿಮಿನೇಷನ್ ಮಾಡಕ್ ಬರುತ್ತೋ ಅದನ್ನ ಎಲಿಮಿನೇಷನ್ ಮಾಡ್ರಿ, ಯಾವ್ದು ಮಾಡಕ್ ಬರಂಗಿಲ್ಲ ಬಿಟ್ಬಿಡ್ರಿ. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನೋಡ್ರಿ. ಆರ್ಟಿಕಲ್ 88. ಆರ್ಟಿಕಲ್ 88 ಪ್ರಕಾರ ಅಟಾರ್ನಿ ಜನರಲ್ ಅಂಡ್ ಎವ್ರಿ ಮಿನಿಸ್ಟರ್ ಸೆಷನ್ ಅನ್ನ ಅಟೆಂಡ್ ಆಗ್ಬೋದು. ಆಮೇಲೆ ನೋಡ್ರಿ ಅಟಾರ್ನಿ ಜನರಲ್ ಅಂತಂದ್ ಹೇಳಿ ಬಂದಿದಾರಲ್ಲ, ಅಟಾರ್ನಿ ಜನರಲ್ ನಮಗೊಬ್ಬ ಬೇಕು. ಅದನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರು ನೇಮಕ ಮಾಡ್ತಾರ ಅಂತಂದ್ ಹೇಳಿ ಆರ್ಟಿಕಲ್ 76 ಹೇಳುತ್ತೆ. ಕ್ಲಿಯರ್? ಇದನ್ನು ಕೂಡ ಏನಂತಂದ್ ಹೇಳಿ ನೆನ್ಪಿಟ್ಕೊಟ್ರಿ. ಆಮೇಲೆ ಫಸ್ಟ್ ಅಟಾರ್ನಿ ಜನರಲ್ ಯಾರು? ಇವಾಗಿರುವಂತಹ ಅಟಾರ್ನಿ ಜನರಲ್ ಯಾರು? ಇವಾಗ ಸದ್ಯಕ್ಕೆ ಇರೋ ಅಟಾರ್ನಿ ಜನರಲ್ ಯಾರು ಅಂತಂದ್ ಹೇಳ್ಬೇಕು. ಯಾಕಂದ್ರೆ ಅದು ಕರೆಂಟ್ ಅಫೇರ್ಸ್ ಒಳಗಡೆ ನಿಮ್ ಕ್ವಶನ್ ಬರುತ್ತೆ. ಆಮೇಲೆ ಪಾರ್ಲಿಮೆಂಟ್ ಅಂತ ಹೇಳಿ ಬಂತು ಅಂತಂದ್ ಹೇಳಿದ್ರೆ, ಪಾರ್ಲಿಮೆಂಟ್ ಅಂದ್ರೆ ಏನ್ರಿ? ಪಾರ್ಲಿಮೆಂಟ್ ಅಂತಂದ್ ಹೇಳಿದ್ರೆ ಅದೊಂದು ದೊಡ್ಡ ಗುಂಪು. ಆ ಗುಂಪು ಒಳಗಡೆ ಯಾರು ಇರ್ತಾರ? ಪ್ರೆಸಿಡೆಂಟ್ ಇರ್ತಾನ. ಅದ್ರ ಜೊತೆಗೆ ಯಾರು ಇರ್ತಾರೋ? ಲೋಕಸಭಾ ಸದಸ್ಯರೆಲ್ಲರೂ ಇರ್ತಾರ. ಆಮೇಲೆ ರಾಜ್ಯಸಭಾ ಸದಸ್ಯರು ಇರ್ತಾರೆ. ಇವ್ರ ಎಲ್ಲರನ್ನ ಸೇರಿಸ್ಬಿಟ್ರೆ ನಾವೇನಂತ ಹೇಳ್ತೀವಿ? ಒಂದು ಪಾರ್ಲಿಮೆಂಟ್ ಅಂತಂದ್ ಹೇಳ್ತೀವಿ. ಪ್ರೆಸಿಡೆಂಟ್ ಅಂತಂದ್ ಹೇಳಿದ್ರೆ ಹೆಡ್, ಆಮೇಲೆ ಲೋಕಸಭೆ, ಆಮೇಲೆ ರಾಜ್ಯಸಭೆ. ಕ್ಲಿಯರ್? ಇಲ್ಲಿ ಕ್ವಶನ್ ನೋಡ್ರಿ, ಜಿಂಕ್ ಇದ್ದೇನಂದ್ರೆ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗೈತೆ. ಆಮೇಲೆ ಇಲ್ಲಿ ಲೆಡ್ ಏನಂತಂದ್ ಹೇಳಿದ್ರೆ ಕಾಪರ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆಗೈತೆ. ಇಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ ಈ ರಿಯಾಕ್ಷನ್ ಅಂತಂದ್ ಬಂದು ಅಂದ್ರೆ ಡೈರೆಕ್ಟ್ ನಾವು ಒಂದು ನೇಮ್ ಕೊಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ ಹೇಳಿ, ಸ್ಥಾನ ಪಲ್ಲಟ ರಿಯಾಕ್ಷನ್ ಅಂತಂದೇಳಿ. ಅದ್ ಯಾಕಾಗತ್ತ ಹಂಗ್ಯಾಕಾಗತ್ತ ಅಂತಂದ್ ಹೇಳಿ ಒಂದ್ ಬರುತ್ತೆ ನೋಡ್ರಿ. ಇವೇನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿರೋದು. ಇಲ್ಲಿ ಕಾಪರ್ ಬದಲಾಗಿ ಏನಂತಂದ್ ಹೇಳಿದ್ರೆ ಜಿಂಕ್ ಬಂದೈತೆ, ಇಲ್ಲೂ ಕಾಪರ್ ಬದಲಾಗಿ ಏನಂತಂದ್ ಹೇಳಿದ್ರೆ ಲೆಡ್ ಬಂದೈತೆ. ಅವು ರಿಯಾಕ್ಷನ್ ಆಗಿ ಏನಾಗಿದಾವ? ಫಸ್ಟ್ ಇಕ್ವೇಶನ್ ಒಳಗಡೆ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಸಪರೇಟ್ ಆಗೈತೆ. ಇಲ್ಲಿ ಏನಾಗೈತಿ? ಲೆಡ್ ಇದ್ದಿದ್ದು ಇದ್ರ ಜೊತೆ ಸೇರ್ಬಿಟ್ಟು ಲೆಡ್ ಕ್ಲೋರೈಡ್ ಆಮೇಲೆ ಕಾಪರ್ ಸಪರೇಟ್ ಆಗೈತೆ. ರೀಸನ್ ಏನಿರ್ಬೋದು? ಯಾಕಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಜಿಂಕ್ ಇದ್ದದ್ದು ಏನಂತಂದ್ ಹೇಳಿದ್ರೆ, ಜಿಂಕ್ ಇದ್ದದ್ದು ಕಾಪರ್ ಗಿಂತ ಹೆಚ್ಚು ರಿಯಾಕ್ಟಿವ್ ಆಗೈತೆ, ಅತಿ ಹೆಚ್ಚು ರಿಯಾಕ್ಟಿವ್ ಆಗೈತೆ. ಅಂದ್ರೆ ಈಸಿಯಾಗಿ ರಿಯಾಕ್ಟ್ ಆಗಿಬಿಡುತ್ತೆ. ಈಗ ನಾವು ಹೇಳ್ತೀವಲ್ಲ, ಸರ್ ನಾನು ಬಹಳ ಈಸಿಯಾಗಿ ಎಲ್ರ ಜೊತೆ ಕ್ಲೋಸ್ ಆಗಿ ಬಿಡ್ತೇನ್ರಿ ಅಂತಂದೇಳಿ. ಸೊ ಎಲ್ರು ಅದನ್ನ ಹೇಳ್ತಾರಲ್ಲ, ಕೆಲವೊಂದ್ ಜನ ಏನಂದ್ರೆ ನಾವು ಭಾಳ ಈಸಿಯಾಗಿ ಕ್ಲೋಸ್ ಆಗ್ತೀವಿ. ಇನ್ ಕೆಲವೊಂದ್ ಜನ ಹೇಳ್ತಾರೆ, ಸರ್ ನಮ್ಗೆ ಆಗಿ ಬರಂಗಿಲ್ರಿ, ನಮ್ ಪಾಡಿಗೆ ನಾವ್ ಇರ್ತೀವಿ, ಇನ್ನೊಬ್ರು ಅವ್ರ ಪಾಡಿಗೆ ಅವ್ರು ಇರ್ಲಿ ಅಂತಂದೇಳಿ. ಇವಾಗ ನೀವ್ ಹೇಳಿದ್ರಲ್ಲ ಸರ್ ನಾವು ಈಸಿಯಾಗಿ ಭಾಳ ಕ್ಲೋಸ್ ಆಗಿಬಿಡ್ತೀವಿ ಎಲ್ರಿಗೂ ಅಂತಂದೇಳಿ, ಸೇಮ್ ಹಂಗ ಜಿಂಕ್ ಕೂಡ ಏನಂದ್ರೆ ಈಸಿಯಾಗಿ ಕ್ಲೋಸ್ ಆಗಿಬಿಡುತ್ತೆ ಎಲ್ರಿಗೂ. ಅದಕ್ಕೆ ಎಷ್ಟು ಕ್ಲೋಸ್ ಆಗತ್ತೆ ಅಂತಂದ್ ಹೇಳಿದ್ರೆ ಅಲ್ಲಿರೋ ಒಂದು ಪರ್ಸನ್ ನ ತೆಗೆದು ಹಾಕ್ಬಿಟ್ಟು ಇವ ಕ್ಲೋಸ್ ಆಗ್ಬಿಡ್ತಾನ. ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ, ಈಗ ಒಂದು ಗುಂಪು ಇರುತ್ತೆ ನಿಮ್ದು, ಆ ಗುಂಪಲ್ಲಿ ಏನಂತಂದ್ ಹೇಳಿದ್ರೆ 2 ಜನ ಅದರಿ. ಸೊ ಅದ್ರಲ್ಲಿ ಕಾಪರ್ ಇದಾನ. ಸೊ ಅದಾದ ನಂತರ ಇನ್ನೊಬ್ಬನ ಏನಂತಂದ್ ಹೇಳಿದ್ರೆ ಸಲ್ಫರ್, SO4 ಅಂತಂದ್ ಅನ್ಕೊಡ್ರಿ. ಈ 2 ಜನರಲ್ಲಿ ಏನಂತಂದ್ ಹೇಳಿದ್ರೆ ಇವ್ರಿಬ್ರು ಕ್ಲೋಸ್ ಫ್ರೆಂಡ್ಸ್. ಜಿಂಕ್ ಇದ್ದಾವ ಏನಂತಂದ್ ಹೇಳಿದ್ರೆ ಬಾಳ್ ರಿಯಾಕ್ಟಿವ್ ಇರ್ತಾನ, ಬಾಳ್ ಅಂದ್ರೆ ಬಾಳ್ ಕ್ಲೋಸ್ ಆಗಿ ಸ್ಟಾರ್ಟ್ ಆಗ್ತಾನ. ಸೊ ಮೋರ್ ರಿಯಾಕ್ಟಿವ್ ಇರೋದ್ರಿಂದ ಕಾಪರ್ ನ ತೆಗೆದು ಹಾಕ್ಬಿಟ್ಟು ಜಿಂಕ್ ಇದ್ದಾವೇನಂದ್ರೆ SO4 ಗ ಕ್ಲೋಸ್ ಫ್ರೆಂಡ್ ಆಗಿಬಿಡ್ತಾನ. ಅವಾಗ ಏನಂದ್ರೆ ಒಂದು ಗ್ರೂಪ್ ಫಾರ್ಮೇಶನ್ ಆಗತ್ತೆ, ZnSO4 ಅಂತಂದ್ ಹೇಳ್ತೀವಿ. ಅಂದ್ರೆ ಮೋರ್ ರಿಯಾಕ್ಟಿವ್ ಇರುತ್ತೆ. ಸೇಮ್ ಅದೇ ತರ ಲೆಡ್ ಕೂಡ ಏನಂತಂದ್ ಹೇಳಿದ್ರೆ ಕಾಪರ್ ಗಿಂತ ಅತಿ ಹೆಚ್ಚು ರಿಯಾಕ್ಟಿವ್ ಆಗಿರೋದ್ರಿಂದ ಇಲ್ಲಿ ಕಾಪರ್ ನ ತೆಗೆದು ಹಾಕ್ಬಿಟ್ಟು ಲೆಡ್ ಕ್ಲೋರೈಡ್ ಆಗತ್ತೆ. ಸೊ ಇದನ್ನ ರಿಯಾಕ್ಷನ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸ್ಥಾನ ಪಲ್ಲಟ ರಿಯಾಕ್ಷನ್ ಅಂತಂದ್ ಹೇಳ್ತೀವಿ. ಇಲ್ಲಿ ನಮ್ಗ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ, ಸತು ಮತ್ತು ಸೀಸ ಏನಂದ್ರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾತ್ಮಕವಾಗಿದಾವ ಅಂತಂದೇಳಿ, ಮೋರ್ ರಿಯಾಕ್ಟಿವ್ ಇದಾವ ಅಂತಂದೇಳಿ ನಮ್ಗೆ ಆಪ್ಷನ್ ಬರುತ್ತೆ. ಇದು 10th ದಲ್ಲಿ ಐತಿ ನೋಡ್ರಿ. 10th ಪುಸ್ತಕದಲ್ಲಿ ರಾಸಾಯನಿಕ ಸಮೀಕರಣಗಳು ಐತಲ್ಲ, ಸೊ ಅದ್ರಲ್ಲಿರೋ ಕ್ವಶನ್ ಅನ್ನ ಕೇಳಿದಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭರತನಾಟ್ಯಂಗೆ ಅಂದ್ರ ಕೆಳಗಿನವುಗಳಲ್ಲಿ ಯಾರು ಭರತನಾಟ್ಯಕ್ಕೆ ಪ್ರಸಿದ್ಧ ಡ್ಯಾನ್ಸರ್ಸ್ ಆಗಿದಾರ ಅಂತಂದ್ ಹೇಳಿ. ಯಾರು ನೋಡ್ರಿ? ಸುನಂದಾ ನಾಯರ್, ಕಲಾವತಿ ದೇವಿ, ಅದಾದ ನಂತರ ರುಕ್ಮಿಣಿ ದೇವಿ ಅರುಂದಲೆ, ಕುಂಕುಮ ಮೊಹಂತಿ ಅಂತಂದ್ ಹೇಳ್ಬಿಟ್ಟು. ಇವ್ರು ಎಲ್ರು ಯಾವ ಡ್ಯಾನ್ಸ್ ಗೆ ಇಂಪಾರ್ಟೆಂಟ್ ಅಂತಂದ್ ಹೇಳಿ ನಾನು ಆಲ್ರೆಡಿ ಡ್ಯಾನ್ಸ್ ಗಳ ಬಗ್ಗೆ ಕ್ಲಾಸಸ್ ಅನ್ನ ಮಾಡಾಕಿದ್ದೀನಿ, ಅದನ್ನ ನೋಡ್ಕೋಬೇಕು, ಈಸಿಯಾಗಿ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ ಆನ್ಸರ್ ಆಗತ್ತಂದ್ರ ರುಕ್ಮಿಣಿ ದೇವಿ ಅರುಂದಲೆ ಅವ್ರ ಅಂತಂದಾಗತ್ತ. ಭರತನಾಟ್ಯಕ್ಕೆ ಪ್ರಸಿದ್ಧರು ಯಾರು ಅಂತಂದ್ ಹೇಳಿದ್ರೆ ರುಕ್ಮಿಣಿ ದೇವಿ ಅರುಂದಲೆ. ಅದ್ರ ಜೊತೆಗೆ ಇನ್ನು ಕೆಲವೊಂದ್ ಜನರದ್ದು ಹೇಳ್ತೀವಿ, ಬಾಲ ಸರಸ್ವತಿ ಅಂತಂದ್ ಹೇಳ್ತೀವಿ. ಒಬ್ರು ಯಾರು ಅಂತಂದ್ ಹೇಳಿದ್ರೆ ಬಾಲ ಸರಸ್ವತಿ. ನೆಕ್ಸ್ಟ್ ಇವಾಗ ನೋಡಿದೀವಿ ರುಕ್ಮಿಣಿ ದೇವಿ ಅರುಂದಲೆ. ಆಮೇಲೆ ಗೌರಿ ಅಮ್ಮ ಅಂತಂದ್ ಹೇಳಿ ಬರ್ತಾರೆ, ಇವರು ಕೂಡ ಫೇಮಸ್ ಆಗಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಕಮಲಾ ಅಂತಂದ್ ಹೇಳಿ ಬರ್ತಾರ. ಕಮಲಾ ಇವರು ಭರತನಾಟ್ಯಕ್ಕೆ ತುಂಬಾ ಫೇಮಸ್. ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗತ್ತ, ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನು ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ, ಎಲ್ಲರನ್ನು ಕೇಳಂಗಿಲ್ಲ, ಕೆಲವೊಂದು ಹೆಸರುಗಳನ್ನ ಜಾಸ್ತಿ ಕೇಳಿದ್ರಿ ಇಲ್ಲಿವರೆಗೂ SSC ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋ ಕ್ವಶನ್ಸ್ ಗಳು. ವೈಜಯಂತಿ ಇದು ಬರತ್ ನೋಡ್ರಿ, ವೈಜಯಂತಿ ಮಾಲಾ ಇವ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ, ಇವರು ಕೂಡ ಭರತನಾಟ್ಯಕ್ಕೆ ಸಂಬಂಧಪಟ್ಟವರು. ಆಮೇಲೆ ನೆಕ್ಸ್ಟ್ ರಾಧಾ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಇಲ್ಲೈತ್ ನೋಡ್ರಿ. ಆಮೇಲೆ ಕಲಾನಿಧಿ ನಾರಾಯಣರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ನೆಕ್ಸ್ಟ್ ಕ್ವಶನ್ ಬರೋದು ಯಾವ್ದಂತಂದ್ ಹೇಳಿದ್ರೆ, ಎಸ್ ಇಲ್ಲಿದೆ ನೋಡ್ರಿ, ರಾಧಾ ಅಂತಂದ್ ಹೇಳಿ ಇವ್ರ ಬಗ್ಗೆ ಕ್ವಶನ್ ನ ಕೇಳಿದಾರೆ. ಒಂದ್ಸರಿ ಎಲ್ಲವನ್ನ ಏನಂತಂದ್ ಹೇಳಿದ್ರೆ ಸೈಡ್ ಬರ್ದ್ ಇಟ್ಕೊಡ್ರಿ. ಇವರೆಲ್ಲ ಏನ್ ತೋರ್ಸಾಕತ್ತೀನಲ್ಲ ಇವಾಗ ಸ್ಕ್ರೀನ್ ಒಳಗಡೆ, ಇವರು ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹ ಪರ್ಸನ್ ಆಗಿದಾರ.
ಸೊ ರಾಧಾ ಶ್ರೀಧರ್ ಅಂತಂದ್ ಹೇಳಿ, ಆರ್ ರಾಧಾ ಅಂತಂದ್ ಹೇಳಿ, ಆಮೇಲೆ ಇನ್ನೊಬ್ರು ಮಂಜು ರಾಮಸ್ವಾಮಿ, ಇವ್ರು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇದ್ರಲ್ಲಿ ಇವ್ರು ಯಾರಾದ್ರೂ ಈಗ 2025ರಲ್ಲಿ ಯಾರಾದ್ರೂ ಪ್ರಶಸ್ತಿಗಳನ್ನ ತಗೊಂಡಿದ್ರ, 2025ರಲ್ಲಿ ಪದ್ಮಭೂಷಣ್ ಆಗಿರ್ಬೋದು, ಪದ್ಮವಿಭೂಷಣ್ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು, ಇವನ್ ಭಾರತ ರತ್ನ. ಸೊ ಯಾರ್ಯಾರು ತಗೊಂಡಿದ್ರ ಅವ್ರ ಲಿಸ್ಟ್ ಅನ್ನ ನೀವು ನೋಡ್ಕೋಬೇಕಾಗತ್ತೆ. ಅದು ಯಾರ್ಯಾರೋ ಭರತನಾಟ್ಯಕ್ಕೆ ಸಂಬಂಧಪಟ್ಟವರು, ಯಾರ ಡ್ಯಾನ್ಸರ್ಸ್ಗಳು, ಆ ಕ್ವಶನ್ಸ್ಗಳು ನಮಗ್ ಬರ್ತಾವ. ಅದನ್ನ ನಾನು ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜುಲೈ 2023 ಹೊತ್ತಿಗೆ ಒಂದು ಜಿಲ್ಲೆಯ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ 137 ವಿಶಿಷ್ಟ ಉತ್ಪನ್ನಗಳನ್ನ ಎಷ್ಟು ಜಿಲ್ಲೆಗಳಿಂದ ಅದು ಸೂಚಿಸಲಾಯಿತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದರು. ಇಲ್ಲಿ ನೋಡ್ರಿ, ಈ ಆಪ್ಷನ್ ಒಳಗಡೆ ಎಷ್ಟು ಜಿಲ್ಲೆಗಳಿಂದ ಟೋಟಲ್ ಆಗಿ 137 ವಿಶಿಷ್ಟ ಪ್ರಾಡಕ್ಟ್ಸ್ ಗಳನ್ನ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಧಿಸೂಚಿಸ್ತಾರ. ರೀಸನ್ ಏನಂತಂದ್ ಹೇಳಿದ್ರೆ ಆಯಾ ಡಿಸ್ಟಿಕ್ ಗಳಲ್ಲಿ ಆಯಾ ಪ್ರಾಡಕ್ಟ್ ಗಳ ಬೆಲೆ ಕಡಿಮೆ ಆಗ್ತಿರ್ಬೋದು, ಅಥವಾ ಅದು ನಶಿಸಿ ಹೋಗ್ತಾ ಇರ್ಬೋದು. ಅವುಗಳನ್ನೆಲ್ಲ ಏನಂದ್ರೆ ಮತ್ತೆ ಪ್ರೊಡ್ಯೂಸ್ ಮಾಡ್ಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂತಂದ್ ಹೇಳಿ ಈ ಪ್ರೋಗ್ರಾಮ್ ಅನ್ನ ತಗೊಂಡ್ ಬರ್ತಾರ, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತಂದ್ ಹೇಳಿ. ಇವನ್ ನಿಮ್ ಡಿಸ್ಟಿಕ್ ಗಳಿದಾವಲ್ಲ, ಅದ್ರಲ್ಲಿ ಫೇಮಸ್ ಏನೈತ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವನ್ ರೈಲ್ವೆ ಸ್ಟೇಷನ್ ಗಳಲ್ಲೂ ಕೂಡ ಏನಂದ್ರೆ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅದು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಮಾರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಚನ್ನರಾಯಪಟ್ಟಣ ಗೊಂಬೆಗಳು ಅಂತಂದ್ ಹೇಳಿ ಬರ್ತಲ್ಲ, ಅದು ಫೇಮಸ್ ಐತಾ. ಎಸ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರ್ತಾವ ನೋಡಿ, ನಿಮ್ ಡಿಸ್ಟಿಕ್ ಗಳದ್ದು ಏನೇನ್ ಇಂಪಾರ್ಟೆಂಟ್ ಅದನ್ನ ನೀವು ಕಮೆಂಟ್ಸ್ ಗಳಲ್ಲಿ ಹಾಕ್ರಿ. ಟೋಟಲ್ ಎಷ್ಟು ಜಿಲ್ಲೆಗಳಿಂದ ಅಂದ್ರ ಟೋಟಲ್ ಆಗಿ 713 ಜಿಲ್ಲೆಗಳಿಂದ 137 ವಿಶಿಷ್ಟ ಉತ್ಪನ್ನಗಳನ್ನ ನಮ್ಮ ಭಾರತ ಸರ್ಕಾರ ಏನ್ ಮಾಡತ್ತ, ಸೆಲೆಕ್ಷನ್ ಮಾಡತ್ತ. ಇದು ಮೇನ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಾಂಚನಜುಂಗ ಶಿಖರದ ಎತ್ತರ ಎಷ್ಟು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಎತ್ತರದ ಎತ್ತರ ಎಷ್ಟಾಗತ್ ನೋಡ್ರಿ. ಸೊ ಕಮೆಂಟ್ ಅನ್ನ ಹಾಕ್ಬೇಕು. ಟೋಟಲ್ ಆಗಿ ಎಷ್ಟೈತೆ ಅಂತ ಹೇಳಿದ್ರೆ 8598 ಮೀಟರ್ ಐತೆ. ಇಲ್ಲಿ ನೋಡ್ರಿ, ನಂಬರ್ಸ್ ಗಳನ್ನ ಕೊಟ್ಟಿದ್ದಾನ, ಅಷ್ಟು ಈಸಿಯಾಗಿ ಗೊತ್ತಾಗಂಗಿಲ್ಲ, ಡೈರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳಿ ಬರುತ್ತೆ, ಅತಿ ಎತ್ತರದ ಪರ್ವತ, ಅದ್ರದ್ದು ಎಷ್ಟು ಬರ್ತೈತಿ. ಆಮೇಲೆ ನಮ್ ಕರ್ನಾಟಕ ಇಂಡಿಯಾದಂತ ಬಂತು ಅಂತ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ, ಮೌಂಟ್ ಗಾಡ್ವಿನ್ ಅಷ್ಟಿನ್, ಅದ್ರದ್ದು ಎತ್ತರ ಐತೆ ಎಷ್ಟೈತೆ. ಅದಾದ ನಂತರ ನೆಕ್ಸ್ಟ್ ಕಾಂಚನಜುಂಗ, ಅದು ಇದು ಬರ್ತಾವ. ಅದಾದ ನಂತರ ಅದೇ ರೀತಿಯಾಗಿ ಇನ್ನೂ ಬರ್ತೈತಿ, ಯಾವ್ದು ಗುರು ಶಿಖರ ಅಂತಂದ್ ಹೇಳಿ, ನಾರ್ತ್ ಇಂಡಿಯಾದಲ್ಲಿ, ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಅರಾವಳಿ ರೇಂಜ್ ಅಲ್ಲಿ ಗುರು ಶಿಖರ. ಈಗ ನಮ್ಮ ಸೌತ್ ಇಂಡಿಯಾ ಬಂತು ಅಂತಂದ್ ಹೇಳಿದ್ರೆ ಅನ್ನೈಮುಡಿ, ಕೇರಳದಲ್ಲಿ ಬರುವಂತಹ ಅನ್ನೈಮುಡಿ ಏನಂತಂದ್ರೆ ಅತಿ ದೊಡ್ಡ ಪೀಕ್ ಅಂತ ಹೇಳ್ತೀವಿ, ಪರ್ವತ. ಅವುಗಳದ್ದೆಲ್ಲವನ್ನ ನೋಡ್ಕೊಂಡು ಇಟ್ಕೋಬೇಕು, ಯಾಕಂದ್ರೆ ಅದನ್ನ ಕ್ವಶನ್ ಅನ್ನ ಕೇಳಿದಾನ. ಸೊ ಒಂದ್ ಲಿಸ್ಟ್ ಅನ್ನ ಕೊಡ್ತೀನಿ ನೋಡ್ರಿ. ಫಸ್ಟ್ ಯಾವ್ದಂದ್ರ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಏನಂದ್ರೆ ನಮ್ಮ ಪ್ರಪಂಚದ ಅತಿ ಎತ್ತರದ ಪರ್ವತ ಅಂತಂದ್ ಹೇಳ್ತೀವಿ. ಆಮೇಲೆ ಟಿಬೆಟ್ ಅಲ್ಲಿ ಅದನ್ನ ಕೊಮುಲಾಂಗ್ ಅಂತ ಕರೀತಾರ. ಟಿಬೆಟ್ ಅಲ್ಲಿ ಚೊಮುಲಾಂಗ್ ಅಥವಾ ಕೊಮುಲಾಂಗ್ ಅಂತ ಕರೀತಾರ. ಅದಾದ ನಂತರ ನಮ್ಮ ನೇಪಾಳದಲ್ಲಿ ಸಾಗರ ಮಠ ಅಂತ ಕರೀತಾರ. ಸಾಗರ ಮಠ ಅಂತಾನು ಕೂಡ ಕರೀತಾರ, ಮೌಂಟ್ ಎವರೆಸ್ಟ್ ಅಂತಾನು ಕರೀತಾರ. ಸೊ ಅದ್ರದ್ದು ನೋಡ್ರಿ 8849 ಮೀಟರ್. ಇವಾಗ ಚೇಂಜಸ್ ಆಗೈತಿ, ಅತಿ ಎತ್ತರ ಏನಂತಂದ್ ಹೇಳಿದ್ರೆ ಚೇಂಜಸ್ ಆಗೈತೆ. ಅದ್ರದ್ದು ಕೊಟ್ಟಿದ್ದಾರೆ 8849 ಮೀಟರ್. ಅದಾದ ನಂತರ ನೆಕ್ಸ್ಟ್ ಇರೋದು ಮೌಂಟ್ ಗಾಡ್ವಿನ್ ಅಸ್ಟಿನ್, K2 ಅಂತಂದ್ ಹೇಳ್ತೀವಿ. ಸೊ ಅದು ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ. ಇದು ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ ಕಾರಾಕೋರಂ ಶ್ರೇಣಿ ಅಂತ ಹೇಳ್ತೀವಲ್ಲ, ಕಾರಾಕೋರಂ ಹಿಲ್ ಸ್ಟೇಷನ್ಸ್ ಗಳಲ್ಲಿ ಅದ್ರಲ್ಲಿ ಬರುವಂತದ್ದು K2. ಸೊ ಇದ್ರ ಎತ್ತರ ಎಷ್ಟೈತೆ ಅಂದ್ರೆ 8611 ಮೀಟರ್. ಆಮೇಲೆ ನೆಕ್ಸ್ಟ್ ಬರೋದು ಕಾಂಚನಜುಂಗ. ಕಾಂಚನಜುಂಗ ಎಲ್ಲಿ ಬರುತ್ತಂದ್ರೆ ಸಿಕ್ಕಿಂ ಒಳಗಡೆ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಸಿಕ್ಕಿಂ ಒಳಗಡೆ ಬರುತ್ತ. ವಿಶ್ವದ 3ನೇ ಅತಿ ಎತ್ತರದ ಪರ್ವತ ಅಂತಂದ್ ಹೇಳ್ತೀವಿ, 8586 ಮೀಟರ್. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಲಾಹೋಸ್, ಅದಾದ ನಂತರ ಮಕಾಲು, ಆಮೇಲೆ ಚೋಯು ಅಂತ ಬರ್ತದೆ. ಇದನ್ನೆಲ್ಲ ನಮ್ಗೆ ಕೇಳಂಗಿಲ್ಲ. ಆಮೇಲೆ ನಂಗ ಪರ್ವತದ ಬಗ್ಗೆ ಕೇಳ್ಬೋದು, ಆಮೇಲೆ ಅನ್ನಪೂರ್ಣ ಪರ್ವತದ ಬಗ್ಗೆ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈಸ್ಟ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳದ್ನಲ್ಲ, ಅವನಷ್ಟು ನೆನ್ಪಿಟ್ಕೊಡ್ರಿ, ಉಳಿದದ್ದೆಲ್ಲ ಏನು ಕೇಳಂಗಿಲ್ಲ ಇವನ್ನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಕ್ರಿಕೆಟ್ ತಂಡದ ನಾಯಕ ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇದಂತೂ ನಿಮ್ಗೆ ಈಸಿಯಾಗಿ ಗೊತ್ತಾಯ್ತು, ಎಲ್ರು ಆನ್ಸರ್ ಅನ್ನ ಹಾಕ್ಬೇಕು, ಯಾಕಂದ್ರೆ ಕ್ರಿಕೆಟ್ ಬಗ್ಗೆ ಎಲ್ರು ಗೊತ್ತೈತ್ಲಿ. ಎಸ್ ನೋಡ್ರಿ, ಮೊದಲ ಕ್ರಿಕೆಟ್ ತಂಡದ ನಾಯಕ ಯಾರಂತಂದ್ ಹೇಳಿದ್ರೆ CK ನಾಯ್ಡು. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಗೊತ್ತಿಲ್ಲ, CK ನಾಯ್ಡು. ಸೊ ಇವಾಗ ಯಾರಿದಾರೆ ಅಂತಂದ್ ಹಾಕ್ರಿ. ಇವಾಗ ಚೇಂಜಸ್ ಆಗಿದೆ ಸರ್, ಒನ್ ಡೇಗ್ ಬೇರೆ ಇದಾರೆ, T20 ಬೇರೆ ಇದಾರೆ, ಆಮೇಲೆ ಟೆಸ್ಟ್ ಕ್ರಿಕೆಟ್ ಬೇರೆ ಇದಾರಲ್ಲ. ಸೊ ಯಾರ ಇರುವಾರಕ್ಕ ಅವ್ರ ಹೆಸರುಗಳನ್ನ ಇವಾಗ ಯಾರು ಕ್ರಿಕೆಟ್ ಟೀಮದ ನಾಯಕರಿದಾರ, ಕ್ಯಾಪ್ಟನ್ ಇದಾರೆ, ಅದನ್ನ ನೀವು ನನಗೆ ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಚ್ಛ ಭಾರತ ಅಭಿಯಾನವನ್ನ ಯಾವ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮ ದಿನದಿಂದ ಪ್ರಾರಂಭ ಮಾಡ್ತಾರ ಅಂತಂದ್ ಹೇಳಿ. ಸ್ವಚ್ಛ ಭಾರತ ಅಭಿಯಾನ ಅಂತಂದ್ ಹೇಳಿದ್ರೆ ನಮ್ಮ ಇಂಡಿಯಾ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವನ್ ಹೆಲ್ತ್ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಅದರ್ ಥಿಂಗ್ಸ್ ಗಳಾಗಿರ್ಬೋದು, ಫ್ಯಾಕ್ಟ್ರೀಸ್ ಗಳಾಗಿರ್ಬೋದು, ಆಮೇಲೆ ಆಲ್ ರಿವರ್ಸ್ ಗಳಾಗಿರ್ಬೋದು, ಎಲ್ಲವನ್ನು ಕ್ಲೀನ್ ಆಗಿ ಇಟ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಸ್ವಚ್ಛ ಭಾರತ ಅಭಿಯಾನ ಅಂತಂದ್ ಹೇಳ್ತೀವಿ. ನೋಡ್ರಿ, ಇದನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಸ್ವಚ್ಛ ಭಾರತ ಅಭಿಯಾನ ಈ ತರ ಬಂತಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು, MG ಅಂತಂದ್ ಹೇಳ್ತೀವಿ, ಮಹಾತ್ಮ ಗಾಂಧೀಜಿ
2014 ಅಕ್ಟೋಬರ್ 2ನೇ ತಾರೀಕು ಸ್ಟಾರ್ಟ್ ಮಾಡ್ತಾರೆ. ವಿಶೇಷ ಏನಂದ್ರೆ 150ನೇ ಜನ್ಮದಿನ. ನರೇಂದ್ರ ಮೋದಿ ಅವರೇನು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನೋತ್ಸವದ್ದು 150ನೇ ಜನ್ಮ ದಿನೋತ್ಸವ ಪರವಾಗಿ ಸ್ವಚ್ಛ ಭಾರತ ಅಭಿಯಾನ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮತ್ತೆ ಗ್ರಾಮೀಣ ಮತ್ತು ಅರ್ಬನ್ ಅಂತಂದ್ ಹೇಳಿ ಎರಡು ಬರ್ತವೆ. ಫಸ್ಟ್ ಮಿಷನ್ ಏನಂದ್ರೆ 2019 ಏನ್ ಟ್ರೈ ಮಾಡ್ತಾರ, ಟಾಯ್ಲೆಟ್ಸ್ ಗಳನ್ನ ಕಟ್ಟಿಸ್ತಾರ. ಪ್ರತಿಯೊಂದು ಮನೆಗೆ ಟಾಯ್ಲೆಟ್ ಇರ್ಬೇಕಂದ್ರೆ ಬಯಲು ಬಹಿರ್ದಸೆ ಅಂತ ಹೇಳ್ತೀವಲ್ಲ, ಅದನ್ನ ಸ್ಟಾಪ್ ಮಾಡ್ತಾರೆ. ಅಂದ್ರೆ ನೀವೆಲ್ಲ ಹೋಗ್ಬಿಟ್ಟು ರೋಡ್ ಮೇಲೆಲ್ಲ ಕುಣ್ತಿರಲ್ಲ, ವೆರೈಟಿ ಡಿಸೈನ್ ಆಗಿರೋ ಹೂಗಳನ್ನ ಇಡ್ತಾರ. ಆಮೇಲೆ ನೀವು ಮುಂಜಾನೆ ಹೋಗುವಾಗ ಗೊತ್ತಾಗ್ತೈತಲ್ಲ, ಈಗ ಸಿಟಿ ಅದ ಹೆಂಗಂದ್ರೆ ಸಿಟಿ ಇರ್ತೈತಿ, ಚಂದ ಸಿಟಿ ಇರ್ತೈತೆ. ಅದ್ರ ಆದ ನಂತರ ಸಿಟಿಯಿಂದ ಹೊರಗಡೆ ಈ ಕಡೆ ರೋಡ್ಗಳಿರ್ತಾವಲ್ಲ, ಸುತ್ತ ಮುಂಜಾನೆ ಎದ್ದು ಹೊಂಟ್ರಿ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಹೂಗಳಿರ್ತಾವ. ಸೊ ಅದನ್ನೆಲ್ಲ ಕಮ್ಮಿ ಮಾಡಕ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 2019 ಸ್ವಚ್ಛ ಭಾರತ ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತಾರೆ. ಕ್ಲಿಯರ್ ಎಲ್ರಿಗೂ? 2019 ಬಯಲು ಬಹಿರ್ದಸೆ ಸ್ಟಾಪ್ ಮಾಡ್ತಾರೆ. ಆಮೇಲೆ ಅದು ಮತ್ತೆ ಏನಂತಂದ್ರೆ ಸ್ಟೆಪ್ ಪ್ರಕಾರ ಬರ್ತಾ ಹೋಗುತ್ತಾ, ಅದು ಮಹಾತ್ಮ ಗಾಂಧೀಜಿ. ಆಮೇಲೆ ಇವ್ರದ್ದು ಬಂತಂದ್ರೆ ಟ್ರುತ್, ಅಂದ್ರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತಂದ್ ಹೇಳಿ. ಆಮೇಲೆ ಇವರು ಮಾಡಿರುವಂತಹ ಚಳುವಳಿಗಳು, ಯಾವ ಚಳುವಳಿಗಳನ್ನ ಮಾಡಿದಾರೆ ಒಂದು ಕಮೆಂಟ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಭಗತ್ ಸಿಂಗ್ ಕ್ರಾಂತಿಕಾರಿ ಅಂತಂದ್ ಹೇಳ್ತೀವಿ. ಚಂದ್ರಶೇಖರ್ ಆಜಾದ್ ಇವರು ಕೂಡ ಕ್ರಾಂತಿಕಾರಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇವ್ರ ಬಗ್ಗೆ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೌರ್ಯತರ ಅವಧಿಯಲ್ಲಿ ವಾಯುವ್ಯ ಭಾರತದ ಮೊದಲ ವಿದೇಶಿ ಆಡಳಿತಗಾರರು ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇಲ್ಲಿ ನೋಡ್ರಿ, ವಿದೇಶಿ ಆಡಳಿತಗಾರರು ಯಾರು? ಈಗ ಮೌರ್ಯರು ಹೋದ ನಂತರ, ಮೌರ್ಯರ ಪತನ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಕುಶಾನ್ರ. ಆಮೇಲೆ ಲೇಟ್ ಆಗಿ ಬರ್ತಾರೆ. ಕುಶಾನ್ರ ಏನಂತಂದ್ ಹೇಳಿ ಲೇಟ್ ಆಗಿ ಬರ್ತಾರೆ. ಯಾರು? ಒಂದನೇ ಕುಜಲ್ ಕಡ್ಪಸಿಸ್, ಭೀಮ್ ಕಡ್ಪಸಿಸ್, ಆಮೇಲೆ ಕನಿಷ್ಕ ಅಂತಂದ್ ಹೇಳ್ತೀವಲ್ಲ, ಅವ್ರು ಆಮೇಲೆ ಬರ್ತಾರೆ. ಶಕರು ಕೂಡ ಬರಂಗಿಲ್ಲ. ಆಮೇಲೆ ಪಾರ್ಥಿಯನರು ಬರಂಗಿಲ್ಲ. ಸೊ ಇವ್ರೇನಂತಂದ್ ಹೇಳಿದ್ರೆ, ಇವ್ರಿಗಿಂತ ಮುಂಚೆ ಬರೋರು ಅಂತ ಹೇಳಿದ್ರೆ ಬ್ಯಾಕ್ಟ್ರಿಯನ್ ಗ್ರೀಕರು ಅಂತಂದ್ ಹೇಳ್ತೀವಿ. ಈ ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸೋರು ಯಾರು? ಬ್ಯಾಕ್ಟ್ರಿಯನ್ ಗ್ರೀಕರು ಅಂತಂದ್ ಹೇಳ್ತೀವಿ. ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ, 10ನೇ ಐತಿ ನೋಡ್ರಿ, 10th ಬುಕ್ಸ್ ಗಳಲ್ಲಿ ಇವ್ರ ಬಗ್ಗೆ ಐತೆ ಎಕ್ಸ್ಪ್ಲನೇಷನ್. ಕರೆಕ್ಟ್ ಆಗಿ ಓದ್ಕೊಡ್ರಿ, 10th ಅಥವಾ 9th ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭರತನಾಟ್ಯಂ ಗುರು. ಆ, ನೋಡ್ರಿ, ಭರತನಾಟ್ಯ ಗುರು 2023 ಸ್ಯಾನ್ ಡಿಯಾಗೋದ ಇಂಡಿಯನ್ ಫೈನ್ ಆರ್ಟ್ಸ್ ಅಕಾಡೆಮಿಯಿಂದ ಸೇವಾ ರತ್ನ ಪ್ರಶಸ್ತಿಯನ್ನ ತಗೊಂತಾರ, ನೃತ್ಯ ಸೇವಾ ಪ್ರಶಸ್ತಿಯನ್ನ ತಗೊಂತಾರ. ಸೊ ಅಂತ ಪರ್ಸನ್ ಯಾರು ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಆಪ್ಷನ್ ಹೇಳ್ತೀನಿ, ಹೇಮಾ ರಾಜಗೋಪಾಲನ್. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 2023 ಭರತನಾಟ್ಯ ಗುರು ಅಂತಂದ್ ಹೇಳ್ಬಿಟ್ಟು, ಸೊ ಯಾವ್ದ್ರಿಂದ? ಇಂಡಿಯನ್ ಫೈನ್ ಆರ್ಟ್ಸ್ ಅಕಾಡೆಮಿ ಸ್ಯಾನ್ ಡಿಯಾಗೋದಿಂದ ನೃತ್ಯ ಸೇವಾ ಪ್ರಶಸ್ತಿಯನ್ನ ತಗೊಂತಾರ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದಾರೆ, 2023 ಹೊತ್ತಿಗೆ ಭಾರತದಲ್ಲಿನ ಪ್ರಮುಖ ಸಾರ್ವಜನಿಕ ಬಂದರುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಮೇಜರ್ ಪಬ್ಲಿಕ್ ಸೀ ಪೋರ್ಟ್ಸ್ ಎಷ್ಟಿದಾವು ಅಂತಂದ್ ಹೇಳಿ. ಎಷ್ಟ್ ನೋಡ್ರಿ, ಟೋಟಲ್ ಆಗಿ ಎಷ್ಟಿದಾವ ಅಂದ್ರೆ 12 ಇದಾವ. ಟೋಟಲ್ ಆಗಿ ಎಷ್ಟಿದಾವ? 12 ಬಂದರುಗಳಿದಾವ. ಸೊ ನಾನು ಅದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ಕೊಡ್ತೀನಿ ನೋಡ್ರಿ. ಫಸ್ಟ್ ಒನ್ ಯಾವುದು? ಚೆನ್ನೈ ಪೋರ್ಟ್. ಇದನ್ನ ನಾವು ಮದ್ರಾಸ್ ಪೋರ್ಟ್ ಅಂತಾನು ಕೂಡ ಕರಿತೀವಿ. ಇದನ್ನ ನಾವು ಓಲ್ಡೆಸ್ಟ್ ಅಂತಂದ್ ಹೇಳ್ತೀವಿ. ಅತ್ಯಂತ ಹಳೆಯ ಬಂದರು ಯಾವ್ದು ಅಂತ ಕೇಳಿದ್ರೆ ಅಂದ್ರೆ ಚೆನ್ನೈ ಪೋರ್ಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದಂದ್ರೆ ಕೊಚ್ಚಿನ್ ಪೋರ್ಟ್, ಕೊಚ್ಚಿನ್ ಬಂದರು. ಇದನ್ನ ನಾವು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಕೊಚ್ಚಿನ್ ಬಂದರನ್ನ ನಾವೇನಂತ ಕರಿತೀವಿ? ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ದೀನ್ ದಯಾಲ್ ಅಂತಂದ್ ಹೇಳಿ ಬರ್ತದೆ. ದೀನ್ ದಯಾಲ್ ಪೋರ್ಟ್ ಅಂತಂದ್ ಹೇಳಿ, ಅಥವಾ ದೀನ್ ದಯಾಲ್ ಬಂದರು. ಇದನ್ನ ಯಾವ್ದನ್ನ ಕರಿತಾರ ಅಂದ್ರೆ ಕಾಂಡ್ಲಾ, ಗುಜರಾತ್ ಹತ್ರ ಬರುತ್ತಲ್ಲ, ಕಚ್. ಸೊ ಕಾಂಡ್ಲಾ ಪೋರ್ಟ್ ಅನ್ನ ದೀನ್ ದಯಾಳ್ ಪೋರ್ಟ್ ಅಂತಂದ್ ಹೇಳಿ ಅದನ್ನ ನಾಮಕರಣ ಕೂಡ ಮಾಡಿದಾರೆ. ಆಮೇಲೆ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಪೋರ್ಟ್, ಮುಂಬೈ ಒಳಗಡೆ. ಇದು ಅತ್ಯಂತ ದೊಡ್ಡ ಬಂದರು ಅಂತಂದ್ ಹೇಳ್ತೀವಿ, ಜವಾಹರ್ಲಾಲ್ ನೆಹರು ಪೋರ್ಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಬರುತ್ತಾ ಕಾಮರಾಜ್ ಪೋರ್ಟ್, ಕಾಮರಾಜರ್ ಪೋರ್ಟ್ ಅಂತಂದ್ ಹೇಳ್ಬಿಟ್ಟು ಕಾಮರಾಜರ್ ಬಂದರು. ಇದಕ್ಕೆ ಇನ್ನೊಂದ್ ಹೆಸರು ಎನ್ನೋರ್ ಬಂದರು. ಇನ್ನೊಂದ್ ಹೆಸರು ಯಾವ್ದು? ಎನ್ನೋರ್ ಬಂದರು ಅಂತಂದ್ ಹೇಳ್ತೀವಿ. ನಿಯರ್ ಚೆನ್ನೈ ಐತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತೈತಿ ಮರ್ಮ್ ಗೋವಾ ಅಂತಂದ್ ಹೇಳಿದ್ರೆ ಈಸಿಯಾಗಿ ಗೋವಾ ಎಲ್ಲ ಯಾವಾಗ ಎಂಜಾಯ್ ಮಾಡಿ ಬಂದಿರಿ, ಮರ್ಮ್ ಗೋವಾ. ಸೊ ಇದು ಇಂಪಾರ್ಟೆಂಟ್. ಮರ್ಮ್ ಗೋವಾದಿಂದ ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ, ಕರ್ನಾಟಕದಿಂದ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಇಲ್ಲಿ ಅತಿ ಹೆಚ್ಚು ಕಬ್ಬಿನ, ಐರನ್ ಓರ್ ಏನಂತ ಹೇಳ್ತೀವಲ್ಲ, ಕಬ್ಬಿನದ ಇದ್ರು ಟ್ರಾನ್ಸ್ಪೋರ್ಟ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಮುಂಬೈ ಪೋರ್ಟ್, ಅದ್ ನಿಮ್ಗೆ ಗೊತ್ತೈತೆ. ಆಮೇಲೆ ನಮ್ಮ ಕರ್ನಾಟಕದಂತ ಬಂತು ಅಂತಂದ್ ಹೇಳಿದ್ರೆ ನ್ಯೂ ಮ್ಯಾಂಗ್ಳೂರ್, ನವಮಂಗ್ಳೂರ್ ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ಕುದುರೆಮುಖ ಆ ಕಡೆಯಿಂದ ಏನಂತಂದ್ ಹೇಳಿದ್ರೆ ಐರನ್ ಹೋಗುತ್ತೆ. ನೆಕ್ಸ್ಟ್ ಪ್ಯಾರಾದೀಪ್ ಪೋರ್ಟ್. ಇನ್ನೊಂದ್ ಬರುತ್ತಾ ಹಲ್ದಿಯಾ, ಹಲ್ದಿ ಅಂತಂದ್ ಹೇಳ್ತೀವಲ್ಲ ಅದು. ಆಮೇಲೆ ನೆಕ್ಸ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ
ಅಥವಾ ಇದನ್ನ ನಾವು ಕೋಲ್ಕತ್ತಾ ಪೋರ್ಟ್ ಅಂತಂತ ಹೇಳ್ತೀವಿ. ನಿಮ್ಗೆ ಒಂದ್ ಕ್ವಶನ್ ಏನಂತಂದ ಹೇಳಿದ್ರೆ, ಕೋಲ್ಕತ್ತಾ ಪೋರ್ಟ್ ಏನೈತಲ್ಲ ಬಂದರು, ಅದು ಯಾವ ನದಿಯ ದಡದಲ್ಲೈತೆ? ಎಲ್ಲಾ ಬಂದರುಗಳು ಎಲ್ಲಿದಾವಪ್ಪ ಅಂತಂದ ಹೇಳಿದ್ರ ಸಮುದ್ರದ ದಂಡೆಯಾಗ ಅದಾವ. ಬಟ್ ಅಲ್ಲಿ ಕೋಲ್ಕತ್ತಾ ಏನಂತಂದ ಹೇಳಿದ್ರ ನದಿ ಬಿಟ್ಟು, ಈಗ ನೋಡ್ರಪ್ಪ, ಇದೇನಂತಂದ ಹೇಳಿದ್ರೆ ಸಮುದ್ರದ ದಂಡ್ಯಾಗ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಬಂದರುಗಳಿದಾವ. ಬಟ್ ಅದ್ರ ಕೋಲ್ಕತ್ತಾ ಏನಂತಂದ ಹೇಳಿದ್ರ 180 ಕಿಲೋಮೀಟರ್ ಒಳಗಡೆ ಐತೆ, ಸಮುದ್ರ ಬಿಟ್ಬಿಟ್ಟು ಒಳಗಡೆ ಐತೆ. ಅಂದ್ರೆ ಅದೊಂದು ನದಿಯ ದಡದ ಮೇಲೆ ಇರುವಂತಹ ಒಂದು ಬಂದರ, ಅಂದ್ರೆ ನದಿಯಿಂದ ನಿರ್ಮಿತವಾದದ್ದು. ಸೊ ಮೇನ್ ಇಂಪಾರ್ಟೆಂಟ್ ಆ ಕ್ವಶನ್ ಅನ್ನ ತುಂಬಾ ಸರಿ ಕೇಳಿದಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತಾ, ಚಿದಂಬರಂ ತೂತುಕುಡಿ ಅಂತಂದ ಹೇಳ್ತೀವಿ, ತಮಿಳ್ನಾಡ್ದು. ಆಮೇಲೆ ನೆಕ್ಸ್ಟ್ ವಿಶಾಖಪಟ್ಟಣ ಪೋರ್ಟ್, ಇದನ್ನ ನಾವು ವಿಶಾಖಪಟ್ಟಣ ಬಂದರು ಅಥವಾ ನೈಸರ್ಗಿಕವಾಗಿ ಅತಿ ಆಳವಾದ ಬಂದರು ಅಂತಂದ ಹೇಳ್ತೀವಿ. ಸೊ ಇವುಗಳದ್ದು ಒಂದು ಲಿಸ್ಟ್ ಅನ್ನ ನೆನ್ಪಿಟ್ಕೊಡ್ರಿ. ಟೋಟಲ್ ಆಗಿ ಎಷ್ಟಿದಾವ ಅಂದ್ರ 12 ಬಂದರುಗಳಿದಾವೆ. ಬಟ್ ಅದ್ರ ಸಣ್ಣ ಸಣ್ಣ ಬಂದರುಗಳು ಜಾಸ್ತಿ ಇದಾವೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮೇಜರ್ ಪಬ್ಲಿಕ್ ಸೀ ಪೋರ್ಟ್ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ಕೋಶಾವಯಗಳು ತಮ್ಮದೇ ಆದ ಡಿಎನ್ ಅನ್ನ ಹೊಂದಿದವ, ತಮ್ಮ ಕಾರ್ಯಗಳಿಗೆ ಪ್ರೋಟೀನ್ ಅನ್ನ ಸಂಶ್ಲೇಷಿಸುತ್ತಾವ ಅಂತಂದ ಹೇಳ್ಬಿಟ್ಟು. ಈಗ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಹೇಳಿ ಬರ್ತೈತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದು ಡಿಎನ್ಎ ಹೊಂದೈತೇನ ಅದನ್ನ ಚೆಕ್ ಮಾಡ್ಕೋಬೇಕು. ಡಿಎನ್ಎ ಹೊಂದೈತೇನ ಅದ್ರ ತಮ್ಮ ಕಾರ್ಯಗಳಿಗೆ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡುತ್ತೇನ ಅಂತಂದ ಹೇಳಿ ನೋಡ್ಕೋಬೇಕು. ಈಗ ನಾವು ಒಂದು ಸೆಲ್ ಅನ್ನ ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ, ಸೆಲ್ ಒಳಗಡೆ ಜೀವಕೋಶಗಳ ಒಳಗಡೆ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡುವಂತದ್ದು ಒಂದು ಅಂಶ ಯಾವ್ದು ಬರುತ್ತಂದ್ರ ರೈಬೋಸೋಮ್ ಅಂತ ಹೇಳಿದೀನಿ ನಿಮ್ಗೆ. ನಾವು ಯಾವ್ದಂತ ಹೇಳಿದೀನಿ, ರೈಬೋಸೋಮ್. ಬಟ್ ಅದ್ರ ಇಲ್ಲಿ ರೈಬೋಸೋಮ್ ಐತೇನ್ರಿ? ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಒಂದೊಂದಾಗಿ ಸ್ಟಡಿ ಮಾಡ್ಕೊಂತ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಗಾಲ್ಗಿ ಸಂಕೀರ್ಣ ಇದ್ರಲ್ಲಿ ಡಿಎನ್ಎ ಬರಂಗಿಲ್ಲ. ಸೊ ಇದ್ರಲ್ಲಿ ಡಿಎನ್ಎ ಇಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಲ್ಲೂ ಕೂಡ ಡಿಎನ್ಎ ಬರಂಗಿಲ್ಲ. ಅದಾದ ನಂತರ ಸೆಂಟ್ರೋಸೋಮ್ ಏನಂತಂದ ಹೇಳಿದ್ರೆ ಜೀವಕೋಶಗಳ ವಿಭಜನೆ, ಸೆಲ್ ಡಿವಿಷನ್ ಅಂತಂದ ಹೇಳಿ ಬರುತ್ತಲ್ಲ, ಅಲ್ಲಿ ಇದು ತುಂಬಾ ಯೂಸ್ ಆಗತ್ತೆ. ಇದು ಸೆಂಟ್ರೋಸೋಮ್ ಅದ್ರ ಕೆಲಸ ಅಲ್ಲಿ. ಬಟ್ ಆದ್ರೆ ಇಲ್ಲೆಲ್ಲೂ ಬರಂಗಿಲ್ಲ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ನೋಡ್ರಿ. ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದರಲ್ಲಿ ಸಪರೇಟ್ ಆಗಿ ಡಿಎನ್ಎನೂ ಇರುತ್ತೆ, ಅದಾದ ನಂತರ ರೈಬೋಸೋಮು ಇರುತ್ತೆ. ಸೊ ಇವೆರಡು ಇತ್ತಂತಂದ ಹೇಳಿದ್ರೆ ಮುಗಿತಲ್ಲ, ಅಲ್ಲಿ ಪ್ರೋಟೀನ್ ಏನಂತಂದ ಹೇಳಿದ್ರೆ ಬಿಡುಗಡೆ ಆಗುತ್ತೆ. ಸೇಮ್ ಅದೇ ತರ ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ಮೈಟೋಕಾಂಡ್ರಿಯಾದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಡಿಎನ್ಎ ಕಂಡು ಬರುತ್ತೆ, ಅದ್ರ ಜೊತೆಗೆ ರೈಬೋಸೋಮು ಕಂಡು ಬರುತ್ತೆ ಅದರಲ್ಲಿ. ಸೊ ಅಲ್ಲೂ ಕೂಡ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ. ಅಂದ್ರೆ ಆ ಮೈಟೋಕಾಂಡ್ರಿಯಾಕ್ ಎಷ್ಟು ಬೇಕು ಅಷ್ಟು. ಸೊ ಈ ಕ್ವಶನ್ ಬಂತು ಅಂತಂದ ಹೇಳಿದ್ರೆ ನಮ್ದು ಕ್ಲೋರೋಪ್ಲಾಸ್ಟ್ ಆಮೇಲೆ ಮೈಟೋಕಾಂಡ್ರಿಯಾ ಎರಡು ಆನ್ಸರ್ಸ್ ಗಳು ಕರೆಕ್ಟ್ ಆಗ್ತಾವ. ಬಟ್ ಮೈಟೋಕಾಂಡ್ರಿಯಾ ಕೊಟ್ಟಿಲ್ಲ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದಾನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತಮಸ್ ಅನ್ನೋ ಒಂದು ಹಿಂದಿ ಕಾದಂಬರಿಯನ್ನ ಬರೆದಂತಹ ಪರ್ಸನ್ ಯಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಆನ್ಸರ್ ಯಾರದ ಅಂತಂದ ಹೇಳಿದ್ರೆ ತಮಸ್ ಅಂತಂದ ಹೇಳಿ ಭೀಷಮ್ ಸಹಾನಿ ಅಂತಂದ ಹೇಳಿ. ಭೀಷ್ಮಂ ಸಹಾನಿ ಅನ್ನೋರು ಏನಂದ್ರೆ ತಮಸ್ ಅನ್ನೋ ಒಂದು ಹಿಂದಿ ಕಾವ್ಯವನ್ನ ಬರೀತಾರೆ. ಇಲ್ಲಿ ನಮ್ಗೆ ಬುಕ್ಸ್ ಗಳು ಇಂಪಾರ್ಟೆಂಟ್, ಬುಕ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಈಗ ಮಹಾತ್ಮ ಗಾಂಧೀಜಿ ಅಂತ ಬಂತು ಅಂದ್ರೆ ಏನ್ ಹೇಳಿದ್ ನಾವು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದ್ ಹೇಳಿದ್ವಿ. ಅದಾದ ನಂತರ ನೆಹರು ಅವರು ಬಂದ್ರು ಅಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ. ಸೇಮ್ ಅದೇ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ಗಳು ಆಮೇಲೆ ಪ್ರೆಸಿಡೆಂಟ್ಗಳು ಇವರು ಬರೆದಂತಹ ಬುಕ್ಸ್ ಗಳಾವು. ಫಾರ್ ಎಕ್ಸಾಂಪಲ್ ಫ್ರೀಡಮ್ ಫೈಟರ್ಸ್ ಬರ್ತಾರೆ, ಗೀತ ರಹಸ್ಯ ಅನ್ನೋ ಒಂದು ಬುಕ್ ಬರುತ್ತೆ. ಗೀತ ರಹಸ್ಯ ಅನ್ನೋ ಬುಕ್ ಅನ್ನ ಬರೆದವ್ರು ಯಾರು? ಬಾಲ್ ಗಂಗಾಧರ್ ತಿಲಕರು. ಸೇಮ್ ಅದೇ ರೀತಿಯಾಗಿ ಹಲವಾರು ಬುಕ್ಸ್ ಗಳು ಬರ್ತಾವ. ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು, ಆಮೇಲೆ ಬಂಕಿಮ್ ಚಂದ್ರ ಚಟರ್ಜಿ ಆಗಿರ್ಬೋದು, ಅವ್ರದ್ದೆಲ್ಲ ಏನಂತಂದ್ರೆ ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಆಮೇಲೆ ಇನ್ನೊಂದು ಲಿಸ್ಟ್ ಯಾವ್ದು ಬರುತ್ತಂದ್ರ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಇಂಡಿಯಾದವ್ರು ಯಾರು ಗೆದ್ದಿರ ಅವ್ರು ಯಾವ ಬುಕ್ಸ್ ಗಳನ್ನ ಬರೆದಿದಾರ, ಅವುಗಳು ಕೂಡ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್. ಅರುಂಧತಿ ರೈ, ಆಮೇಲೆ ದ ವೈಟ್ ಟೈಗರ್ ಅಂತಂದ್ ಹೇಳಿ ಒಂದು ಬುಕ್ ಬರುತ್ತೆ, ಅದನ್ನ ಯಾರು ಅರವಿಂದ್ ಅಡಿಗ ಅಂತಂದ್ ಹೇಳ್ತೀವಿ. ಸೊ ಅದೊಂದು ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಹಿತಾಸಕ್ತಿಗಳ ಪ್ರಚಾರ ಭಾರತೀಯ ಸಂವಿಧಾನದ ಯಾವ ಲೇಖನದ ಅಡಿಯಲ್ಲಿ ಬರುತ್ತೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಎಸ್, ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ ಹೇಳಿ ನೋಡ್ರಿ, SC ST ಅಂತಂದ್ ಹೇಳಿ. ಸೊ ಅವ್ರದ್ದು ಎಜುಕೇಶನ್ ಅಂತ ಬಂತು ಅಂತಂದ್ ಹೇಳಿದ್ರೆ, ಅಥವಾ ದುರ್ಬಲ ವರ್ಗಗಳ ಶೈಕ್ಷಣಿಕ ಅಂತಂದ್ ಹೇಳಿ ಬಂತು ಅಂದ್ರೆ ಆರ್ಟಿಕಲ್ 46. ಇದನ್ನ ನೋಡ್ಕೊಡ್ರಿ. ಆರ್ಟಿಕಲ್ 56 ಪ್ರೆಸಿಡೆಂಟ್ ರಿಲೇಟೆಡ್ ಬರುತ್ತೆ. ಆರ್ಟಿಕಲ್ 66 ಇದು ಕೂಡ ಏನಂತಂದ್ ಹೇಳಿದ್ರೆ ಮೇ ಬಿ ಸರ್ ಪ್ರೈಮ್ ಮಿನಿಸ್ಟರ್ ಅವರು ಇವರು ಇದ್ರ ಬಗ್ಗೆ ಬರ್ತಿತ್ತು. ನಾವು ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಬೇಡ. ಇವೆರಡು ಕ್ವಶನ್ ಇದಾಯ್ತು. 36 ಮತ್ತು 46 ಅಂತಂದೈತೆ. 36 ಏನೋ ಸರ್ ಜಸ್ಟ್ DPSP ಸ್ಟಾರ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಆನ್ಸರ್ ಏನಂದ್ರೆ ಆರ್ಟಿಕಲ್ 46 ಹೇಳುತ್ತೆ. ಆರ್ಟಿಕಲ್ 46 ಪ್ರಕಾರ ನೆಕ್ಸ್ಟ್ ಇಲ್ಲೇ ಬರುತ್ತೆ ನೋಡ್ರಿ, ಆರ್ಟಿಕಲ್ 44 ಗೊತ್ತೈತಿ, ಯೂನಿಫಾರ್ಮ್ ಸಿವಿಲ್ ಕೋಡ್. ಆರ್ಟಿಕಲ್ 46 ಏನಂತಂದ್ ಹೇಳಿದ್ರೆ ಅಲ್ಲಿ ಶಿಕ್ಷಣದ ಬಗ್ಗೆ ಹೇಳುತ್ತೆ. ಆಮೇಲೆ ಆರ್ಟಿಕಲ್ 48 ಏನ್ ಹೇಳುತ್ತೆ, ಪರಿಸರ ಸಂರಕ್ಷಣೆ. ಆರ್ಟಿಕಲ್ 48A ಏನ್ ಹೇಳುತ್ತೆ, ಗೋಮಾತೆಗಳ ಸಂರಕ್ಷಣೆ, ಆಕಳುಗಳದು ಗೋಮಾತೆಗಳ ಸಂರಕ್ಷಣೆ ಅದು ಬರ್ತೈತೆ. ಕ್ಲಿಯರ್?
ಆಮೇಲೆ ಆರ್ಟಿಕಲ್ 51A ಏನ್ ಹೇಳುತ್ತೆ ಸರ್, ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಈ ರೀತಿಯಾಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿಗಳ ತರಬೇತಿ ಅಕಾಡೆಮಿಗಾಗಿ ಯಾವ ಹೆಸರನ್ನ ಇಡ್ಲಾಗೈತಿ ಅಂತಂದೇಳಿ. ಇವಾಗ IPS ಆಫೀಸರ್ ಟ್ರೈನಿಂಗ್ ಐತಲ್ಲ, ಟ್ರೈನಿಂಗ್ ಅಕಾಡೆಮಿ, ಸೊ ಅದ್ರ ಹೆಸರೇನು? ಜವಾಹರ್ಲಾಲ್ ನೆಹರು? ನಾ. ಮಹಾತ್ಮ ಗಾಂಧೀಜಿ? ಇಲ್ಲ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ? ಈ ಇಬ್ಬರಲ್ಲಿ ಏನಂದ್ರೆ ಒಂದ್ ಹೆಸರನ್ನ ಕೊಟ್ಟಿದಾರಲ್ಲ. ಎಸ್, ಇಲ್ಲಿ ನೋಡ್ರಿ ಆನ್ಸರ್ ಏನಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಕ್ಷಿಣ ಭಾರತದ ಯಾವ ಸಮಾಜ ಸುಧಾರಕರು ಸ್ವಯಂ ಗೌರವ ಚಳವಳಿಯನ್ನ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ? ಅದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರು ನೋಡ್ರಿ ಲಾಸ್ಟ್, E.V. ರಾಮಸ್ವಾಮಿ ನಾಯ್ಕರ್ ಅಂತಂದ ಹೇಳ್ಬಿಟ್ಟು. E.V. ರಾಮಸ್ವಾಮಿ ನಾಯ್ಕರ್ ಇವ್ರು ಎಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂದ್ರೆ ತಮಿಳ್ನಾಡು ಒಳಗಡೆ. ತಮಿಳ್ನಾಡಲ್ಲಿ ಏನಂತಂದ ಹೇಳಿದ್ರೆ ಜಾತಿ ಪದ್ಧತಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಕಮ್ಮಿ ಮಾಡೋಕೆ, ಆಮೇಲೆ ನೆಕ್ಸ್ಟ್ ಹೆಣ್ಣಿಗೆ ಗೌರವ ಸಿಗ್ತಾ ಇರಂಗಿಲ್ಲ, ತುಂಬಾ ಏನಂತಂದ ಹೇಳಿದ್ರೆ ಕಿರುಕುಳ ಉಂಟಾಗ್ತಿರುತ್ತೆ ಆ ಸಮಯದಲ್ಲಿ. ಸೊ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ಟಾರ್ಟ್ ಮಾಡಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಯಾವಾಗ ಮಾಡ್ತಾರೆ ಅಂದ್ರೆ 1925ರಲ್ಲಿ E.V. ರಾಮಸ್ವಾಮಿ ನಾಯ್ಕರ್ ಅವರು ಸ್ಟಾರ್ಟ್ ಮಾಡ್ತಾರೆ. ಇಷ್ಟೇ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸಾಂಚಿ ಮಹಾಸ್ತೂಪದಲ್ಲಿ ದಿಕ್ಕಿನ ಮುಖ್ಯ ಬಿಂದುಗಳಲ್ಲಿ ತೋರಣಗಳು ಎಂದು ಕರೆಯಲ್ಪಡುವ ಎಷ್ಟು ಹೆಬ್ಬಾಗಿಲುಗಳಿದಾವ ಅಂತಂದೇಳಿ. ನೋಡ್ರಿ, ತೋರಣಾಸ್ ಅಂತಂದ್ ಹೇಳ್ಬಿಟ್ಟು ಸಾಂಚಿ ಸ್ತೂಪದಲ್ಲಿ ತೋರಣಾಸ್ ಅಂತಂದ್ ಹೇಳ್ಬಿಟ್ಟು ಗೇಟ್ ವೇಗಳಿದಾವ, ಬಾಗಿಲುಗಳಿದಾವ. ಅಂತವ್ ಎಷ್ಟು ಬಾಗಿಲುಗಳಿದಾವ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಟೋಟಲ್ ಎಷ್ಟು ಬಾಗಿಲುಗಳಿದಾವ ಅಂತಂದ್ ಹೇಳಿದ್ರೆ 4 ಬಾಗಿಲುಗಳಿದಾವ. ಸೊ ಪ್ರತಿಯೊಂದು ದಿಕ್ಕಿಗೆ ಏನಂತಂದ್ ಹೇಳಿದ್ರೆ ಒಂದೊಂದು ಬಾಗಿಲುಗಳಿದಾವ. ಸೊ ಟೋಟಲ್ ಆಗಿ 4 ಗೇಟ್ ವೇ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ವರ್ಷದಲ್ಲಿ ಜನಗಣತಿ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬಂದ್ರು? ನಮ್ ಇಂಡಿಯಾದಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಜನಗಣತಿ ಯಾವಾಗಾಯ್ತು? ಎಸ್, ಯಾವಾಗ ಸ್ಟ್ರೋಮ್ ಬರ್ತಾರ ಅಂತಂತ ಹೇಳಿದ್ರೆ ಜನಗಣತಿ ಕಾಯ್ದೆನ 1948ರಲ್ಲಿ ಜಾರಿಗೆ ತಗೊಂಡ್ ಬರ್ತಾರೆ. ಬಟ್ ಆದ್ರೆ ಬ್ರಿಟಿಷರ ಕಾಲದಲ್ಲಿ ಇದ್ದಾಗಲೇ ಜನಗಣತಿಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಫಸ್ಟ್ ಪರ್ಸನ್ 1872ರಲ್ಲಿ ಜನಗಣತಿಯನ್ನ ಕೈಗೊಳ್ತಾರ, ಲಾರ್ಡ್ ಮಯೋ ಅಂತಂದೇಳಿ. ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದವರು? ಲಾರ್ಡ್ ಮಯೋ. ಇದು ನಾರ್ಮಲ್ ಆಗಿರುತ್ತೆ. ಬಟ್ ಆದ್ರೆ ಕಂಪ್ಲೀಟ್ ಆರ್ಗನೈಸ್ಡ್ ಅಂತ, ಸಿಂಕ್ರೋನಸ್ ಅಥವಾ ಆರ್ಗನೈಸ್ಡ್ ಅಂತಂದ್ ಹೇಳ್ತೀವಿ. ಅದನ್ನ ಯಾವಾಗ ಮಾಡ್ತಾರ ಅಂದ್ರೆ 1881ರಲ್ಲಿ ಲಾರ್ಡ್ ರಿಪ್ಪನ್ ಇದ್ದವನ್ ಏನ್ ಮಾಡ್ತಾನ ಅಂದ್ರ ಮೊದಲನೇ ಬಾರಿಗೆ ಜನಗಣತಿಯನ್ನ ಸ್ಟಾರ್ಟ್ ಮಾಡ್ತಾನ. ಸೇಮ್ ಅದೇ ತರ ಪ್ರತಿ 10 ವರ್ಷಗಳೊಮ್ಮೆ ನಡೆಯುತ್ತೆ. ರೀಸೆಂಟ್ ಆಗಿ ಯಾವ್ದು ನಡೆಯುತ್ತೆ? 2011ರಲ್ಲಿ. ಈಗ 2021ರದ ಡೀಟೇಲ್ಸ್ ಎಲ್ಲ ಬರಬೇಕು, ಬಟ್ ಆದ್ರೆ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಅದು ಬರುತ್ತಾ. ಸೊ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೋಬೇಕಾಗತ್ತೆ. ಬಟ್ ಈ ವರ್ಷನೂ ಕೂಡ 2011ರ ಜನಗಣತಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ತುಂಬಾ ಡೀಪ್ ಆಗಿ ಓದ್ಕೋಬೇಕು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ನೋಡ್ರಿ, ಏಕ್ ತಾರೀಖ್ ಏಕ್ ಗಂಟಾ ಏಕ್ ಸಾಥ್ ಅಭಿಯಾನ ಅಂತಂದ್ ಹೇಳಿ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಯಾವ್ದಕ್ ಸಂಬಂಧಪಟ್ಟಿದ್ದು? ಇದ್ರ ಮೀನಿಂಗ್ ಏನಂತಂದ್ ಹೇಳಿದ್ರ, ಇವಾಗ ಏಕ್ ತಾರೀಖ್ ಏಕ್ ಗಂಟಾ ಏಕ್ ಸಾಥ್ ಅಂತಂದ್ ಹೇಳಿ, ಈಗ ಅಕ್ಟೋಬರ್ 1ನೇ ತಾರೀಕು ಏನ್ ಮಾಡ್ತಾರಂದ್ರ ಸ್ವಚ್ಛ ಭಾರತ ಅಭಿಯಾನದ ಪರವಾಗಿ ಒಂದ್ ಏನಂತಂದ್ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ತಾರೆ. ರೀಸೆಂಟ್ ಆಗಿ ಏನಾಗಿತ್ತು ಅಂದ್ರೆ ಸ್ವಚ್ಛ ಭಾರತ ಅಭಿಯಾನದ ಪ್ರಕಾರ ಅಕ್ಟೋಬರ್ 1ನೇ ತಾರೀಕು ಏಕ್ ತಾರೀಖ್ ಏಕ್ ಗಂಟಾ ಏಕ್ ಸಾಥ್ ಅಂತಂದ್ ಹೇಳಿ ನರೇಂದ್ರ ಮೋದಿ ಅವರು ಈ ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಪ್ರಕಾರ ಏನಂತಂದ್ ಹೇಳಿದ್ರೆ ಎವ್ರಿ ಪರ್ಸನ್, ಪ್ರತಿಯೊಬ್ರು ಏನಂದ್ರೆ 1 ಅವರ್, ಸೊ ಅವರಿಗೆ ನಿಯರೆಸ್ಟ್ ಗೌರ್ಮೆಂಟ್ ಯಾವ್ದು ಜಾಗ ಇರುತ್ತಲ್ಲ, ಗೌರ್ಮೆಂಟ್ ಪ್ಲೇಸ್ ಇರುತ್ತಲ್ಲ, ಅಲ್ಲಿ ಹೋಗಿ ಕ್ಲೀನ್ ಮಾಡೋದು. ಇದು ಸ್ವಚ್ಛ ಭಾರತ ಅಭಿಯಾನದ ಅಂಡರ್ ಬರುತ್ತ. ಸೊ ಅಂದ್ರೆ ಇದು ಯಾವ ದಿನ ಆಗತ್ತ? ಸಿಂಪಲ್, ಗಾಂಧಿ ಜಯಂತಿ ಅಲ್ಲೇ ಬಂತಲ್ಲ. ಗಾಂಧಿ ಜಯಂತಿಗೆ ಏನಂತಂದ್ ಹೇಳಿದ್ರೆ ಏಕ್ ತಾರೀಖ್ ಏಕ್ ಗಂಟಾ ಏಕ್ ಸಾಥ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರ ನರೇಂದ್ರ ಮೋದಿ ಅವರು. ಪ್ರತಿಯೊಬ್ರು ಹೋಗ್ಬಿಟ್ಟು 1 ಅವರ್ ಏನ್ ಮಾಡ್ಬೇಕು, ಆ ಪ್ಲೇಸ್ ಗಳನ್ನ ಕ್ಲೀನ್ ಮಾಡ್ಬೇಕು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗೀತ ಗೋವಿಂದ ಅನ್ನೋ ಒಂದು ಬುಕ್ ಬರುತ್ತಾ, ಮಹಾಕಾವ್ಯ. ಈ ಗೀತ ಗೋವಿಂದವನ್ನ ಬರೆದಂತಹ ಪರ್ಸನ್ ಯಾರು ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಕಲ್ಹನ ಅಂತಂದ್ ಹೇಳ್ತೀವಿ. ಕಲ್ಹನ ಬಗ್ಗೆ ನನ್ನ ಕ್ಲಾಸಸ್ ಗಳನ್ನ ಕೇಳಿದ್ರೆ ನಾನು ಹೇಳ್ತೀವಿ, ಗೊತ್ತೈತಿ ನಿಮ್ಗ. ಕಲ್ಹನನ ರಾಜತರಂಗಿಣಿ ಅಂತಂದ್ ಹೇಳಿ ಒಂದು ಬುಕ್ ಬರುತ್ತೆ, ರಾಜತರಂಗಿಣಿ. ಈ ರಾಜತರಂಗಿಣಿ ಯಾವ್ದ್ರ ಬಗ್ಗೆ ಹೇಳತ್ತ ಸರ್? ಕಾಶ್ಮೀರದ ಆಡಳಿತದ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಕಾಶ್ಮೀರದ ಆಡಳಿತದ ಬಗ್ಗೆ. ನೀವು ಇಲ್ಲಿವರೆಗೂ ಎಲ್ಲಾದ್ರೂ ಉದಯರಾಜ್ ಅನ್ನೋದು ಕೇಳಿದಾರ ಹೆಸರು? ಬುಕ್ ಅಲ್ಲಿ ಯಾವ್ದ್ರಲ್ಲಿ ಓದಿದಾರ? ಕೇಳೇ ಇಲ್ಲ. ರಾಮಚಂದ್ರ ಅಂತ ಕೇಳಿದಾರೆ, ಬಟ್ ಅದ್ರ ರಾಮಚಂದ್ರ ಬುಕ್ಸ್ ಗಳನ್ನ ಬರ್ದಿಲ್ಲ. ಸೊ ಥರ್ಡ್ ಆಪ್ಷನ್ ಒಂದೇ ಹೊಡೆಯುತ್ತೆ. ಜಯದೇವ ಏನಪ್ಪಾ ಅಂದ್ರ ಗೀತ ಗೋವಿಂದ ಅನ್ನೋ ಒಂದು ಬುಕ್ ಸಾರಿ, ಜಯದೇವ ಅನ್ನೋರು ಏನಂತಂದ್ ಹೇಳಿದ್ರೆ ಗೀತ ಗೋವಿಂದ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮೌರ್ಯರ ಆಡಳಿತದಿಂದ ಬಂದು ಅಂದ್ರ ಮೌರ್ಯರಲ್ಲಿ ಯಾರ್ಯಾರು ಬರ್ತಾರ? ಈಗ ಫಾರ್ ಎಕ್ಸಾಂಪಲ್ ಮುದ್ರಾ ರಾಕ್ಷಸ ಅನ್ನೋ ಒಂದು ಬುಕ್ ಬರುತ್ತ. ಅದಾದ ನಂತರ ಇಂಡಿಕಾ ಅನ್ನೋದು ಒಂದು ಬುಕ್ ಬರ್ತಾವ. ಸೊ ಅದ್ರ ಬಗ್ಗೆ ಎಲ್ಲ ನೋಡ್ಕೋಬೇಕು, ಯಾರ್ಯಾರು ಬರೆದ್ರು ಏನಿಲ್ಲ. ಯಾರ್ಯಾರು ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ, ಆಮೇಲೆ ವರ್ಧನರು, ಆಮೇಲೆ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು.
ರಾಷ್ಟ್ರಕೂಟರು ಇಷ್ಟು ಬುಕ್ಸ್ ಗಳು ಯಾರು ಬರ್ತಾರೋ ಅದನ್ನ ಲಿಸ್ಟ್ ಅನ್ನ ಮಾಡ್ಕೊಡ್ರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ.